ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಕರ್ನಾಟಕ ಕಾಂಗ್ರೆಸ್ನ ಬೆಳವಣಿಗೆಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಕಳೆದ 6-7 ತಿಂಗಳಿನಿಂದ ಆಗಸ್ಟಲ್ಲಿ ಕ್ರಾಂತಿ ಆಗುತ್ತೆ, ಅಕ್ಟೋಬರಲ್ಲಿ ಕ್ರಾಂತಿ ಆಗುತ್ತೆ, ನವಂಬರಲ್ಲಿ ಕ್ರಾಂತಿ ಆಗುತ್ತೆ, ಚೂರು ಮುಂದಕ್ಕೆ ಹೋಗಿ ಕಡೆ ಪಕ್ಷ ಸಂಕ್ರಾಂತಿ ಜನವರಿಯಲ್ಲಿ ಏನಾದರೂ ಕ್ರಾಂತಿ ಆಗುತ್ತೇನೋ ಈ ರೀತಿಯ ಒಂದಷ್ಟು ಚರ್ಚೆಗಳೇ ನಡೀತಾ ಇತ್ತು. ಸದ್ಯಕ್ಕದು ನವಂಬರಿಗೆ ಬಂದು ಕೂತ್ಕೊಂಡಿತ್ತು, ಆ ಕ್ರಾಂತಿಗೆ ಬ್ರೇಕ್ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನೂ ಭೇಟಿಯಾಗಿದ್ದಾರೆ, ಜೊತೆಗೆ ರಾಹುಲ್ ಗಾಂಧಿ ಅವರನ್ನೂ ಭೇಟಿಯಾಗಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ. ಅಂತಿಮವಾಗಿ ಒಂದು ಇನ್ಫಾರ್ಮೇಷನ್ ಅಂತೂ ತಗೊಂಬಂದಿದ್ದಾರೆ. ಇತ್ತ ಕಡೆ KPCC ಅಧ್ಯಕ್ಷರು DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಇದಿಷ್ಟು ಇಟ್ಕೊಂಡ್ಬಿಟ್ರು, ಕ್ರಾಂತಿಗೆ ಬ್ರೇಕ್ ಅಂತ ಹೇಳೋಕ್ಕಾಗುತ್ತಾ ಅನ್ನೋದೇ ಮೊದಲ ಪ್ರಶ್ನೆ. ಇದನ್ನು ಮೀರಿ ನಾವು ನೋಡ್ತಾ ಹೋಗೋದಾದರೆ ಒಂದು ಪಕ್ಷ ಆ ಕ್ರಾಂತಿಗೆ ಬ್ರೇಕೇ ಸಿಗೋದಾದರೆ, ಯಾವ ಕ್ರಾಂತಿನೂ ಇಲ್ಲ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ, ಉಳಿದ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂತಹ ವಿಚಾರವೇ ಮುಂದುವರಿಯೋದಾದರೆ, ಒಪ್ಪಂದ ಒಂದು ಪಕ್ಷ ಆಗಿದ್ದರೆ, ಒಂದು ಪಕ್ಷ ಈ ಹಿಂದೆ 2.5 ವರ್ಷಗಳ ಹಿಂದೆ ಒಪ್ಪಂದ ಆಗಿದ್ದರೆ, ಆ ಒಪ್ಪಂದವನ್ನು ಮೀರಿ ಇದೇ ಮುಂದುವರೆದ್ರೆ, ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಯಾವ ರೀತಿಯ ಮಾತುಕತೆಗಳು ಪಕ್ಷದ ವಲಯದಲ್ಲೇ ಚರ್ಚೆ ಆಗುತ್ತೆ ಅನ್ನೋದು ಪ್ರಮುಖ ವಿಚಾರ. ಸಿದ್ದರಾಮಯ್ಯನವರು ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ತಿರೋದ್ರಿಂದಾಗಿ ಅವತ್ತು ಒಪ್ಪಂದಕ್ಕೆ ಅವರು ಒಂದು ಪಕ್ಷ ಸಹಿ ಹಾಕಿದರೆ ನುಡಿದಂತೆ ನಡೆದಂಗೆ ಆಗೋದಿಲ್ಲ. ಕನಕಪುರ ಬಂಡೆ, ಟ್ರಬಲ್ ಶೂಟರ್, ಸಂಘಟನಾ ಚತುರ, ಈ ರೀತಿಯ ಹೆಸರನ್ನು ಪಡೆದುಕೊಂಡಿರುವಂಥ DK ಶಿವಕುಮಾರು ಇಂಥದ್ದೆಲ್ಲ ನೋಡ್ಕೊಂಡು ಸುಮ್ಮನೆ ಇರುವಂಥ ವ್ಯಕ್ತಿತ್ವವ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಅಂತಿಮವಾಗಿ ಬಲಿಪಶು ಯಾರು ಹೇಳಿ? ನೀವು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟು ನೀವು ನಡೆಸ್ತೀರಿ, ನೀವೇ ನಮ್ಮ ನಾಯಕರು, ನಿಮ್ಮದೇ ಸರ್ಕಾರ, ನಮ್ಮ ಸರ್ಕಾರ ಅಂತ ಹೇಳಿ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಕೊಟ್ಟಂತಹ ಈ ಮ್ಯಾಂಡೇಟ್ಗೆ ಕೊಡ್ತಿರುವಂಥ ಗೌರವ ಇದೇನಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಾಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಮಾತಾಡೋಣ. ನಾನು ದಿವ್ಯಶ್ರೀ. ಆ್ಯಕ್ಚುಲಿ ನಮಗೂ ಸಾಕಾಗಿ ಹೋಗಿದೆ ಕ್ರಾಂತಿಗಳ ಬಗ್ಗೆ ಮಾತಾಡಿ ಮಾತಾಡಿ ಮಾತಾಡಿ. ಆಗಸ್ಟ್ ಅಂತೆ, ಸೆಪ್ಟೆಂಬರ್ ಅಂತೆ, ಅಕ್ಟೋಬರ್ ಅಂತೆ, ನವಂಬರ್ ಅಂತೆ. ನವಂಬರ್ಗಾದರೂ ಇದಕ್ಕೆ ಬ್ರೇಕ್ ಬೀಳಲಿ ಅಂತ ನಾವು ಬಯಸಿದ್ವಿ, ಅಂತೀವಿ. ಬ್ರೇಕ್ ಬೀಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಭೇಟಿಯಾಗಿದ್ದಾರೆ ರಾಹುಲ್ ಗಾಂಧಿ ಅವರನ್ನು, ಮಗದೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು. ಅಂತಿಮವಾಗಿ ಏನಾದರೂ ಒಂದಷ್ಟು ಅಂಶಗಳನ್ನು ಅಲ್ಲಿಂದ ಹೊತ್ತಗೊಂಡ್ಬಂದಿದ್ದಾರಾ? ರೈಟ್ ನಾವು ಸಿಚುವೇಶನ್ ನೋಡಿದ್ರೆ ಅದಕ್ಕೆ ಸನ್ನಿಹಿತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹುತೇಕ ಈ ಕ್ರಾಂತಿಗಳಿಗೆ ಬ್ರೇಕ್ ಹಾಕೋ ಲಕ್ಷಣಗಳೇ ಹೆಚ್ಚಾಗಿದ್ದಾವೆ. ನೋಡಿ, ರಾಹುಲ್ ಗಾಂಧಿ ಭೇಟಿಗೆ DK ಶಿವಕುಮಾರ್ಗೆ ಅವಕಾಶ ಕೂಡ ಲಭ್ಯವಾಗಿಲ್ಲ. ಬಹುತೇಕ CM ಬದಲಾವಣೆಯ ಆ ವಿಚಾರಕ್ಕೆ ಬ್ರೇಕ್ ಸಿಕ್ಕಂತ ಆಗಿದೆ. ಸಂಪುಟಕ್ಕಷ್ಟೇ ಸರ್ಜರಿಯನ್ನು ಮಾಡಲಾಗುತ್ತೆ. KPCC ಅಧ್ಯಕ್ಷರ ಬದಲಾವಣೆ ಕೂಡ ಸನ್ನಿಹಿತ ಅಂತ ಹೇಳಲಾಗ್ತಾ ಇದೆ. ಮೇಜರ್ ಡೆವಲಪ್ಮೆಂಟ್. ಬಟ್ DK ಶಿವಕುಮಾರ್ ಅವರು ಅಂದಾಗ ಒಬ್ಬ ಕನಸುಗಾರನ ರೀತಿ ಕಂಡು ಬರ್ತಾರೆ. DK ಶಿವಕುಮಾರ್ ಅಂದಾಗ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ, ಸೇವಕನ ರೀತಿ ಕಂಡು ಬರ್ತಾರೆ. ಇದೆಲ್ಲದರ ನಡುವೆ ಈ ಬೆಳವಣಿಗೆಯನ್ನು ಒಪ್ಪಿಕೊಂಡು ಪಕ್ಷ ಹೇಳಿದ್ದೇ ನ್ಯಾಯ ಅಂತ ಹೇಳಿ ಮುಂದುವರಿಸ್ಕೊಂಡು ಹೋಗ್ತಾರಾ ಅಥವಾ ರಬ್ಬಲ್ಲಾಗಿ ನಿಂತ್ಕೋತಾರ ನೋಡಬೇಕು. ಪವರ್ ಶೇರಿಂಗ್ ವಿಚಾರದಲ್ಲಿ ಹಾಗಾದರೆ ಸಿದ್ದರಾಮಯ್ಯನವರದ್ದೇ ಮೇಲುಗೈ ಆಯ್ತಾ? ಗೊತ್ತಿಲ್ಲ, ಅದಕ್ಕೆ ಕಾಲವೇ ಉತ್ತರ ಕೊಡಬೇಕು. ಬಟ್ ಈ ಕ್ಷಣಕ್ಕೂ ಕೂಡ ಕ್ಯೂರಿಯಾಸಿಟಿ ಏನು ಗೊತ್ತಾ? DK ಶಿವಕುಮಾರ್ ಅವರ ನಡೆ. ಹಾಗಾದರೆ ಕರ್ನಾಟಕ ಕಾಂಗ್ರೆಸ್ನ ನಾಯಕರು ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಅಲ್ಲ, ನಾನಿನ್ನೂ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ. ನಾನು ನಿಮಗೆ ಕೇಳ್ತೀನಿ, ಏನು ಸ್ವಾಮಿ ಏನು ಮಾಡ್ಕೊಂಬಂದ್ರಿ ಅಂತ. ಅದನ್ನ ಕೇಳಿ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ. ನೋಡಿದ್ರೆ ಬೇರೆ ಏನಾದರೂ ಚರ್ಚೆ ಮಾಡೋ ಪ್ರಯತ್ನದಲ್ಲಿ ಇದೆಯಾ ಸರ್? ಅಲ್ಲ, ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ವಿಷಯ ಗೊತ್ತಾಗುತ್ತೆ ಅಲ್ವಾ? ಮಾತಾಡ್ದೇನೆ ಹೇಳ್ಬಿಟ್ರೆ ಸರಿ ಇರಲ್ಲ. ಅದಕ್ಕೆ ನಾನು ಮಾತಾಡ್ತೀನಿ. ಯಾರು? ಅಲ್ಲ, ಗೊತ್ತಿಲ್ಲ. ನಿಮ್ಗೆ ಹೇಳಿದ್ರಾ? ಅಲ್ಲಪ್ಪ, ನಮಗೇನು ಗೊತ್ತಿಲ್ಲ. ನಿಮ್ಗೇನಾರು ಎಕ್ಸ್ಟ್ರಾ ನ್ಯೂಸ್ ಸಿಕ್ಕಿದ್ರೆ ಹೇಳಿ. ನಮಗೆ ಗೊತ್ತಿರೋದು ಇಷ್ಟೇ. ಅವರು ಮೀಟ್ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದರು ಕಳೆದ ಸರಿ. ಈ ಬಾರಿ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ದಾರೆ. ಅವ್ರ ಇಬ್ಬರ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನು ತಿಳ್ಕೊಬೇಕಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಖರ್ಗೆ ಅವರನ್ನು ಸುಮಾರು
50 ನಿಮಿಷಗಳವರೆಗೆ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅಂಥೇಳಿ ನಾನು ಪತ್ರಿಕೆಗಳ ಮೂಲಕ ಗಮನಿಸಿದೆ. ಮಾನ್ಯ ಮುಖ್ಯಮಂತ್ರಿಗಳು ಗಮನ ಏನೇನು ವಿಷಯಗಳಿಗೆ ತರಬೇಕಾಗಿತ್ತೋ ತಂದಿದ್ದಾರೆ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದು ನಮ್ಮ ಕರ್ನಾಟಕ ರಾಜ್ಯದವರಿಗೆ ಅಂತಿಮ ಆಗಿರ್ತದೆ. ನಾವು ಕೇಳಿದ್ವಿ ನಿಮ್ಮ ಥರ ನಿಮ್ಮ ಮಾಧ್ಯಮದಲ್ಲಿ ಕೇಳಿದ್ವಿ. ನಾವೇನು ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇದೆ, ಇವ್ರು ಬಿಟ್ಟರು ಅವ್ರು ತೋದ್ರತ. ಸೊ ನಾವು ಕಾದು ನೋಡೋಣ ಯಾವಾಗ ಮಾಡ್ತಾರೋದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಅದು ನೋಡೋಣ, ಕಾದು ನೋಡೋಣ. CM ಅವರು ಮತ್ತೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಹೋಗ್ತಾರೆ, ಅದನ್ನು ಹೋಗ್ತಾರೆ ಬರ್ತಾರೆ, ಬೇರೆ ಬೇರೆ ಕೆಲಸ ಇರ್ತಾವೆ. DK ಶಿವಕುಮಾರ್ ಅವರು ಕೂಡ ದಿಲ್ಲಿ ಪ್ರವಾಸ ಮಾಡಿ ಬಂದಿದ್ದಾರೆ. ಅಲ್ಲಿ ಹೇಳಿದ್ದಾರೆ ಸರ್ ಏನಂತಂದರೆ ಅಧ್ಯಕ್ಷ ಸ್ಥಾನ ಬಿಟ್ಕೊಡಲ್ಲ KPCC. ನಾನು ಇನ್ನೂ ಫಿಟ್ ಆ್ಯಂಡ್ ಫೈನ್ ಇದ್ದೀನಿ. ಈಗ ಬಿಡ್ಲಿಕ್ಕೆ ಯಾರು ಹೇಳಿಲ್ಲ, ಯಾರು ಹೇಳಿದ್ದಾರೆ? ನಾವೇನು ಯಾರು ಹೇಳಿಲ್ಲ, ಯಾರು ಹೇಳಿಲ್ಲ ಬಿಡಂತ ಯಾರು ಹೇಳಿಲ್ಲ. ಅವ್ರಿಗೆ ಅವರೇ ಇರ್ತಾರೆ, ಅವರೇ ಇರ್ತಾರೆ. ಅವರೇ ಇರಲಿ ಅಂತಾರೆ, ಅವರೇ ಇರ್ತಾರೆ, ಪ್ರಶ್ನೆ ಇಲ್ಲ. ನೀವು ಕೂಡ KPCC ಸ್ಥಾನದ ಅಧ್ಯಕ್ಷ ಸ್ಥಾನ ಆಕಾಂಕ್ಷಿ ಇಲ್ಲ ಸದ್ಯಕ್ಕಿಲ್ಲ, ನೋಡೋಣ, ಅವಕಾಶ ಬಂದಾಗ ನೋಡೋಣ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ. ಬಹಳ ಅತ್ಯಂತ ಉತ್ತಮ ರೀತಿಯಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದಾವೆ, ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದಾವೆ. ಇವತ್ತು ಪ್ರತಿಪಕ್ಷದವರು ಹೊಟ್ಟೆ ಕಿಚ್ಚಿನಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಹುರುಳಿಲ್ಲ. ಸರ್, ರಾಯರೆಡ್ಡಿ ಅವರು ಓಪನ್ ಆಗಿ ಹೇಳ್ತಾರ, ರಾಘವೇಂದ್ರ ಹಿಟ್ನಾಳ್ ಅವರು ಹೇಳ್ತಾರ, ಶಿವರಾಜ್ ತಗಡಿಗೂ ಹೇಳ್ತಾನೆ. ಯಾಕೆ ಈಗ ನಾನು ಮುಂದುವರಿಬೇಕಂತ ಆಸೆ ಐತೆ ನನಗೂ. ನಾನು ಮನುಷ್ಯ, ನಾನು ಆಸೆ ಇಟ್ಕೊಂಡು ರಾಜಕೀಯವಾಗಿ ಅವ್ರಿಗೆ ಆಗ್ಬೇಕಂತ ಆಸೆ. ಈಸ್ ಕ್ವೈಟ್ ನ್ಯಾಚುರಲ್. ಆದರೆ ಪಕ್ಷ ಏನು ಹೇಳುತ್ತೆ ಅದನ್ನು ಕೇಳ್ತೀವಿ. ಸಚಿವರಾಗಿ ಮುಂದುವರಿಬೇಕಂತ ಇದ್ದೆ, ಇನ್ನು ಅದಕ್ಕಿಂತ ಮೇಲಿನ ಬೇಕು ಸರ್. ಆಸೆ ಅನ್ನೋದು ಸಹಜವಾದಂಥ ಆಸೆ. ಅದನ್ನ ಕೇಳೋ ಟೈಮ್ದಾಗ ಕೇಳ್ತೀನಿ ಅಂತ ಅಲ್ಲಲ್ಲ, ಈಗ ಕೇಳೋ ಟೈಮ್ದಾಗ ಕೇಳ್ತೀನಿ. ಈ ಸದ್ಯ ನಾನು ಮಂತ್ರಿಯಾಗಿ ಮುಂದುವರಿಬೇಕು ಬೇಡ ಅನ್ನೋದು ಪಕ್ಷ ನಿರ್ಧಾರ ಮಾಡುತ್ತೆ. ನಾನು ಈ ಸದ್ಯ ಮಂತ್ರಿ ಇದ್ದೀನಿ. ಇಲ್ಲ, ನಾನು ಈ ಸದ್ಯ ಅದ್ರ ಬಗ್ಗೆ ಮಾತಾಡೋಲ್ಲ. ಅಷ್ಟರಲ್ಲೇ ಅರ್ಥ ಆಗ್ಬಿಡುತ್ತೆ ರಾಹುಲ್ ಗಾಂಧಿ ಯಾರು ಪರವಾಗಿದ್ದಾರೆ ಅನ್ನೋದು ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ, ಎಲ್ಲಕ್ಕಿಂತ ಮಿಗಿಲಾಗಿ ಹೈಕಮಾಂಡ್ ಅನ್ನೋದು ಕಾಂಗ್ರೆಸ್ಸಲ್ಲಿ ಸತ್ತೋಗಿದೆ. ಹೈಕಮಾಂಡ್ ಅಂತಂದರೆ ಯಾವಾಗಲೂ ಯಾರು ಇರ್ತಾರೆ? AICC ಅಧ್ಯಕ್ಷರು. AICC ಅಧ್ಯಕ್ಷರನ್ನು ಹೈಕಮಾಂಡ್ ಅಂತ ತಿಳ್ಕೊಂಡೇ ಇಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವ ನಾಯಕರು ಕೂಡ. ಅವರು ರಾಹುಲ್ ಗಾಂಧಿನೇ AICC ಅಧ್ಯಕ್ಷರು ಅಂತ ಇವತ್ತು ತಿಳ್ಕೊಂಡಂಗೆ ಕಾಣ್ತದೆ. ಬಿಹಾರ್ನಲ್ಲಿ ನೋಡಿ, ಎಲ್ಲೂ ಕೂಡ AICC ಅಧ್ಯಕ್ಷರ ಫೋಟೋಗಳೇ ಇರಲಿಲ್ಲ. ಅವರಿಗೆ ಅಲ್ಲಿ ಮಹತ್ವನೇ ಇರಲಿಲ್ಲ. ಅಲ್ಲಿ ಎಲ್ಲ ಮಹತ್ವ ಇದ್ದಿದ್ದು ರಾಹುಲ್ ಗಾಂಧಿಗೆ. ಅಂದಮೇಲೆ ಹೈಕಮಾಂಡ್ ಯಾರು? ಮಾನ್ಯ ಖರ್ಗೆ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ, ಗಾದೆ ಆ ಥರ. ಹೌದು, ಛಲವಾದಿ ನಾರಾಯಣ ಸ್ವಾಮಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಮೇಲೆ ಇವತ್ತಿನ ಚರ್ಚೆಯನ್ನು ಆರಂಭ ಮಾಡ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ಬಹಳ ಮುಖ್ಯವಾಗಿ AICCಗೂ ಅಧ್ಯಕ್ಷರು ಅಂತ ಮಾಡಿದ್ದಾರೆ, KPCCಗೂ ಅಧ್ಯಕ್ಷರು ಅಂತ ಮಾಡಿದ್ದಾರೆ. ಇವತ್ತು ನೋಡಿ, ರಾಹುಲ್ ಗಾಂಧಿಯವರ ಭೇಟಿಗೆ DK ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂದ ತಕ್ಷಣ ಈ ಕ್ರಾಂತಿಗೆ ಬ್ರೇಕ್ ಅಂತ ಹೇಳೋದಕ್ಕೆ ಸಾಧ್ಯವಾ? ನಿರ್ಧಾರ ಮಾಡಬೇಕಾಗಿರೋದು ಆ್ಯಕ್ಚುಲಿ AICC ಅಧ್ಯಕ್ಷರಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಇದು ಒಂದು ಭಾಗ. ಆದರೆ ಮಗದೊಂದು ಕಡೆ ನೀವು ಗಮನಿಸಬೇಕು, ನುಡಿದಂತೆ ನಡೆಯುವ ಕಾಂಗ್ರೆಸ್ ಅಲ್ವಾ ಇದು? ಒಂದು ಪಕ್ಷ ಇವತ್ತು ನೋಡಿ, ಯಾವುದೇ ಕಾಂಗ್ರೆಸ್ ನಾಯಕರನ್ನ ಕೇಳಿದ್ರು ಕೂಡ ಅದೇನೋ ಒಪ್ಪಂದ ಆಗಿತ್ತಂತೆ, ಹೌದಾ ಅಂತ ಕೇಳಿದ್ರೆ ನೋಡಿ, ನಮಗೇನು ಗೊತ್ತಿಲ್ಲ. ಅವತ್ತಿದ್ದದ್ದು ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ಅಂದರೆ ಅಲ್ಲಿ ಏನೋ ಸಮಥಿಂಗ್ ಆಗಿದೆ ಅನ್ನುವಂಥದ್ದು ಅವರಿಗೆಲ್ಲರಿಗೂ ಸ್ಪಷ್ಟ ಇರೋದ್ರಿಂದಾಗಿ ಒಂದು ಅರ್ಥ ಮಾಡ್ಕೋಬೇಕು ನಾವು. ನುಡಿದಂತೆ ನಡೆಯುವಂತಹ ಕಾಂಗ್ರೆಸ್ನಲ್ಲಿ ಒಂದು ಪಕ್ಷ ಅವತ್ತು ಒಪ್ಪಂದ ಆಗಿತ್ತು ಅನ್ನೋದಾದರೆ, ಅದನ್ನು ಸಿದ್ದರಾಮಯ್ಯನವರು ಪರಿಪಾಲನೆ ಮಾಡೋದಿಲ್ಲ ಅನ್ನೋದಾದರೆ ಯಾವ ಹೆಸರನ್ನು ಸಿದ್ದರಾಮಯ್ಯನವರು ಪಡ್ಕೊಳ್ತಾರೆ? ಪಕ್ಷದ ಇತರ ನಾಯಕರು ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಅಂದ್ಕೋತಾರೆ? ಯಾವ ಲೇಬಲನ್ನು ಕೊಡ್ತಾರೆ? ಇದನ್ನೆಲ್ಲ ನೋಡಿಕೊಂಡು DK ಶಿವಕುಮಾರ್ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಸೇವಕ, ನಾಯಕರು ಸುಮ್ಮನಿರ್ತಾರಾ? ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಬಟ್ ಅಲ್ಟಿಮೇಟ್ಲಿ ರಾಹುಲ್ ಗಾಂಧಿ ಅವರು ಫೈನಲ್ ಮಾಡೋದು ಅಂತ ಗೊತ್ತಾಯಿತು. ಯಾಕಂದರೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಉಲ್ಲೇಖ ಮಾಡ್ತಾ ಇದ್ರು, AICC ಅಧ್ಯಕ್ಷರ ತೀರ್ಮಾನಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿಯವರ ತೀರ್ಮಾನವೇ ಅಂತಿಮ ಅನ್ನೋದಾದರೆ ಕರ್ನಾಟಕ ಕಾಂಗ್ರೆಸ್ನ ಮುಂದಿನ ನಡೆ, DK ಶಿವಕುಮಾರ್ ಅವರ ಸ್ಟ್ಯಾಂಡ್ ಕುತೂಹಲವನ್ನು ಹೆಚ್ಚು ಮಾಡಿದೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ಉಮೇಶ್ ಅವರಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ಇನ್ನು AP ವಕ್ತಾರರಾಗಿರುವಂಥ ಅಖಿಲ ಯೋಗೀಶ್ ಅವರಿದ್ದಾರೆ. ನಮಸ್ಕಾರ. ಇನ್ನು BJP ವಕ್ತಾರರು ರತನ್ ಪೂಜಾರಿ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರಿದ್ದಾರೆ. ನಮಸ್ಕಾರ.
ರೈಟ್. ಉಮೇಶ್ ಅವರೇ ಹೇಳಬೇಕು, ನುಡಿದಂತೆ ನಡೆಯೋದಲ್ವ ಕಾಂಗ್ರೆಸ್? ಕಳೆದ 2.5 ವರ್ಷಗಳ ಕಾಲ ಅದನ್ನೇ ಹೇಳ್ಕೊಂಡು ಬಂದಿದ್ದಾರೆ. ಹಾಗಾಗಿ 2.5 ವರ್ಷದ ಹಿಂದೆ ಒಪ್ಪಂದ ಆಗಿತ್ತು ಅನ್ನೋದಾದರೆ, ಆ ಒಪ್ಪಂದದ ಪರಿಪಾಲನೆ ಅನ್ನೋದು ಸಿದ್ದರಾಮಯ್ಯನವ್ರ ಕಡೆಯಿಂದ ಆಗಿಲ್ಲ ಅನ್ನೋದಾದರೆ, ಪಕ್ಷದಲ್ಲಿ, ಸಮಾಜದಲ್ಲಿ, ಜನರ ಮಾನಸದಲ್ಲಿ, ಪ್ರತಿಪಕ್ಷದ ದೃಷ್ಟಿಯಿಂದ ಸಿದ್ದರಾಮಯ್ಯನವ್ರನ್ನ ಏನಂತ ಕರಿಬೇಕಾಗತ್ತೆ? ನೋಡಿ, ನಾವು ಪ್ರಾರಂಭದಿಂದ ಹೇಳ್ಕೊಂಬಂದಿದ್ದೀವಿ. ಈ ಸರ್ಕಾರ ಅಸ್ತಿತ್ವ ಬಂದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಮುಖಾಂತರ ನೋಡಿದ್ದೀವಿ. ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಒಂದು 10 ದಿನ ಬೇಕಾಯಿತು. ಹೌದು. ಡಿ.ಕೆ. ಶಿವಕುಮಾರ್ ಸಿ ಎಂ ಆಯ್ತಾರೋ ಇಲ್ಲ ಸಿದ್ದರಾಮಯ್ಯ ಸಿ ಎಂ ಆಯ್ತಾರೋ ಅನ್ನೋದು ಭಾಳ ವಿಚಾರ ನಡೀತಿತ್ತು. ಕಡೆಗೆ ಏನಾಯಿತು, ಒಂದು ಸೂತ್ರವನ್ನು ಮಾಡಿಕೊಟ್ಟು, ಇಲ್ಲ ಸಿದ್ದರಾಮಯ್ಯನವರು 2.5 ವರ್ಷ ಅಂತೆ, ಡಿ.ಕೆ. ಶಿವಕುಮಾರ್ 2 ವರ್ಷ ಅಂತೆ ಅಂತೆ. ಅದು ಯಾವ ಥರ ಅಂತ ಗೊತ್ತಿಲ್ಲ. ಅದೇ ರಾಜಕೀಯ ಒಡಂಬಡಿಕೆ ಮಾಡ್ಕೊಳಕ್ಕಾಗುತ್ತಾ? ನೀವು ಮತ್ತೆ ಆಗ ಬಿಜೆಪಿ ಅಲ್ಲ, ನಮ್ದು 2020 ಇವ್ರು 50-50 ಇವ್ರದ್ದು ಇರ್ಲಿ ಬಿಡಿ, ಎಲ್ಲ ಒಂದೇ, ಒಪ್ಪಂದನೇ. ಆದರೆ ಇವರು ನಿಜವಾಗ್ಲೂ ಮಾಡ್ಕೊಂಡಿದ್ದೇ ಆಗಿದ್ರೆ, ಮಾತಿಗೆ ನಡ್ಕೊಳ್ಳೋದೇ ಆಗಿದ್ರೆ, ಅದು ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರ ಒಂದು ನಿಲುವಿದ್ದರೆ ಅಧಿಕಾರವನ್ನು ಬಿಟ್ಕೊಡ್ಬೇಕು. ಈಗ ಅವ್ರು ಹೇಳ್ತಾರೆ ಬರೀ ಇಲ್ಲ ಸಿದ್ದರಾಮಯ್ಯನವರು ಇಲ್ಲ ನಾನೇ ಮುಖ್ಯಮಂತ್ರಿ, ಯಾರು ಹೇಳಿದ್ರು ಖಾಲಿ ಇದೆಯಾ? ಮಾಧ್ಯಮದವ್ರನ್ನ ಭಾಳ ಕೆಡ್ತಾ ಮಾತಾಡಿಸ್ತಾರೆ. ನೋಡಿದ್ದೀರಾ ಏನಪ್ಪ ನಿನ್ಗೆ ಹೇಳಿದಾರ? ಈ ಥರ ಅಂದರೆ ಉಡಾಫೆಯಾಗಿ ಮಾತಾಡ್ತಾರೆ ಮಾಧ್ಯಮದವ್ರ ಮುಂದೆ ಅವ್ರು ಮಾತಾಡ್ಬೇಕಾದ್ರೆ. ಅದೇ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ನನಗೆ ಯಾವುದು ಗೊತ್ತಿಲ್ಲ, ಅದೆಲ್ಲ ಹೈಕಮಾಂಡ್ ತೀರ್ಮಾನ. ಅಂದರೆ ಡಿ.ಕೆ. ಶಿವಕುಮಾರ್ ಪಾರ್ಟಿ ಓರಿಯೆಂಟೆಡ್ ಪರ್ಸನ್ನು, ಇವರು ಸಿದ್ದರಾಮಯ್ಯ ಏನು ಅಂತಂದರೆ ಅಹಿಂದ ಓರಿಯೆಂಟೆಡ್ ಪರ್ಸನ್ನು. ನಾನಿಲ್ದೇ ಹೆಂಗೆ ಕಾಂಗ್ರೆಸ್ ಅನ್ನೋ ಮಟ್ಟಕ್ಕೆ ಅವರು ತಮ್ಮ ಛಾಪನ್ನು ಮೂಡಿಸಿ ಕಾಂಗ್ರೆಸ್ ಪಕ್ಷದಲ್ಲೇ ಬಂದಿದ್ದಾರೆ. ಕಳೆದ 7 ವರ್ಷಗಳಿಂದ ಸಹ ಅವರು ನಿರಂತರ ಮುಖ್ಯಮಂತ್ರಿ ಆಗಿದ್ದಾರೆ. ಕಳೆದ ಗ್ಯಾಪ್ ಬಿಟ್ಟು ಬಹುಶಃ ಅವರು ಸಿದ್ದರಾಮಯ್ಯನವರು ಸಿಕ್ಕಿರುವಂಥ ಅವಕಾಶಗಳು ಬಹುಶಃ ಯಾವ ರಾಜಕಾರಣಿಗೂ ಸಿಕ್ಕಿಲ್ಲ ಅಂತ ನಾನು ಸಿಕ್ತಿರ್ಲಿಲ್ಲ. ಅಲ್ಲ, ಅದು ಸಿಕ್ತಿತ್ತೇನೋ, ಆದ್ರೆ ಅವ್ರು ಆತರ ಮಾಡ್ಕೊಂಡು ಹೋದ್ರು. ಅದ ಕಾರಣ ನೆಕ್ಸ್ಟ್ ಹೇಳ್ತೀನಿ ಅದನ್ನ. ರೈಟ್. ಆದ್ರೂ ಸರ್, ಉಳಿದಿದ್ದೆಲ್ಲ ಟೀಕೆ ಟಿಪ್ಪಣಿಗಳನ್ನ, ಕಮೆಂಟ್ಸ್ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಒಪ್ಪಂದ, ಒಡಂಬಡಿಕೆ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ಅನ್ನೋದನ್ನ ನಿಮ್ಮ ಮಾತಲ್ಲಿ ನಾನು ಒಪ್ಕೊಳ್ಳಲ್ಲ. ಯಾಕಂದ್ರೆ ನೈತಿಕತೆ JDS ಇಲ್ಲ. ಇಲ್ಲ ಮೇಡಮ್, ಅವತ್ತು ಏನಾಯ್ತು ಅಂತಂದ್ರೆ, ಇವತ್ತು ಅನಂತಕುಮಾರ್ ಅವರಿಲ್ಲ, ನಾವೆಲ್ಲ ಬಹಿರಂಗ ಹೇಳಕ್ಕಾಗೋದಿಲ್ಲ. ಪಕ್ಷದ ಆಂತರಿಕ ಒಪ್ಪಂದಗಳೇನಾಯ್ತವೆ, ಅದ ಕಾರಣ ಬಿಜೆಪಿ ಅವರೇ. ನಾವು ಅವತ್ತರ ಪವರ್ ಶೇರಿಂಗ್ ಮೈತ್ರಿಲಿ. ಈಗ ಕಾಂಗ್ರೆಸ್ ವಿಚಾರ ಮಾತಾಡೋಣ. ಇವತ್ತೇನಾಗಿದೆ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಒಬ್ಬ ದಕ್ಷ ನಾಯಕ. ಆಮೇಲೆ ಇವತ್ತೊಂದು ದುರಂತ ಅಂತಂದ್ರೆ, ಒಬ್ಬ ಒಕ್ಕಲಿಗ ನಾಯಕ, ಒಂದು 4-5 ಜನ ಹೊರತುಪಡಿಸಿ ಈ ನಾಯಕನು ಸಹ ಡಿ.ಕೆ. ಶಿವಕುಮಾರ್ ಪರ ನಿಲ್ದಲೇ ಇರೋದು ದುರಂತ. ನೋಡಿ, ಸಿದ್ದರಾಮಯ್ಯನವರಿಗೆ ಅಂದ್ರೆ ಅನ್ಯಾಯ ಆಯ್ತು ಅಂತಂದ್ರೆ ಬೀದಿಗಿಳಿದ ಜನ ಮಾತಾಡ್ತಾರೆ. ಅವ್ರಿಗೆ ಇಲ್ಲ ಕೊಡಬೇಕು ನಮ್ಗೆ ಅಹಿಂದ ನಾಯಕ ಅಂತ. ಹಂಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಕನಸನ್ನ ಪೋಷಿಸುವ ಯಾವ ಕಾಂಗ್ರೆಸ್ ನಾಯಕರು ಇಲ್ಲ? ನೋಡಿ, ಜಮೀರ್ ಅಹಮದ್ ಹೇಳ್ತಾರೆ 2028ಕ್ಕೆ ಮುಖ್ಯಮಂತ್ರಿ ಆಗ್ಲಿ ಬಿಡಿ, ಅಲ್ಲಿವರೆಗೂ ಇದಾರೆ ಅಂತ ಅವ್ರು ಹೇಳ್ತಾರೆ. ಈಗ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, KPCC ವಿಚಾರ ಬಂದು ಅವ್ರನ್ನ ಕೇಳಿ, ನಾವೇ ಕೇಳಿದ್ವಿ ಅಧ್ಯಕ್ಷ ಸ್ಥಾನ ಅಂತಾರೆ. ಈಗ ಅಲ್ಲಿ ಏನಾಯ್ತು ನಡೀತೈತೆ ಅಂತಂದ್ರೆ, ಬಿಸಿ ತುಪ್ಪ ಆಗ್ಬಿಟ್ಟಿದ್ದಾರೆ. ಈಗ ಪವರ್ ಶೇರಿಂಗ್ ಅನ್ನೋದು ಈಗ ಬಿಸಿ ತುಪ್ಪ. ಈಗ ಡಿ.ಕೆ. ಶಿವಕುಮಾರ್ ಅನ್ನು ಬಿಡಂಗಿಲ್ಲ, ಅಥವಾ ಸನ್ಮಾನ್ಯ ಮುಖ್ಯಮಂತ್ರಿ ಅವರನ್ನು ಬಿಡಂಗಿಲ್ಲ. ಈ ಸಂದರ್ಭದ ಸಿಗಾಕೊಂಡು ಎಲ್ಲ ಒಂದು ಕಡೆ ಇದು ಆವು ಏಣಿ ಆಟ ನಡೀತಲೇ ಇದೆ. ನೀವು ಹೇಳ್ತಾರ ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಯಾವುದು ಆಗಿಲ್ಲ, ಆಗೋದು ಇಲ್ಲ ಅನ್ಕೊಂಡಿದ್ದೀನಿ. ಆಮೇಲೆ ಇದನ್ನ ಡಿ.ಕೆ. ಶಿವಕುಮಾರ್ ಬಲವಾಗಿ ಏನು ಪಕ್ಷವನ್ನ ಧಿಕ್ಕರಿಸಿ ಬರ್ತಾರೆ ಅನ್ನೋದು ಸುಳ್ಳು. ಅದು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅವರು ಅದೇನೋ ಎಲ್ಲೋ ಒಂದು ಕಡೆ ಅವ್ರು ನೋಡಿ, ಕಳೆದ ಇದರಲ್ಲಿ ಕ್ಯಾಬಿನೆಟಲ್ಲಿ 1.5 ವರ್ಷ ಅವ್ರು ತಗೊಂಡಿರಲಿಲ್ಲ, ಅನೇಕ ಪ್ರಕರಣಗಳಿದ್ದವ್ರ ಮೇಲೆ ಅಂತ ಹೇಳಿ. ಅಷ್ಟೊಂದು ತಾಳ್ಮೆಯಿಂದ ಕಾಯ್ಬೋದೇನೋ. ನಾವು ಅವ್ರ ಆಂತರಿಕ ವಿಚಾರ, JDS ಆಂತರಿಕ ವಿಚಾರ ಅಲ್ಲ. ಬಟ್ ಜನಗಳು ಯೋಚನೆ ಮಾಡ್ತಾ ಇರೋದು, 136 ಸೀಟ್ ಕೊಟ್ಬಿಟ್ಟು ಇವ್ರು ಅಭಿವೃದ್ಧಿ ಕೆಲಸ ಮಾಡಪ್ಪ ಅಂತಂದ್ರೆ, ಇವ್ರು ಬರೀ ನಾ ಕೊಡೆ ನೀನ್ ಬಿಡೆ ಅಗ್ಗ ಜಗ್ಗಾಡ್ತಾ ಕಾಲ ಕಳೀತಾ ಇದೇ ರಾಜ್ಯವನ್ನ. ಯೋಗೀಶ್ ಅವ್ರು ಏನು ಹೇಳ್ತಾರೆ ನೋಡೋಣ. ಗಾಟ್ ಇಟ್ ಸರ್. ಈ ಸೌಭಾಗ್ಯಕ್ಕೆ ಇಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದು ಕಳೆದ 2.5 ವರ್ಷಗಳಲ್ಲಿ ಆಗಿದ್ದನ್ನು ನೀವು ಗಮನಿಸಿದ್ದೀರಿ. ಒಂದು ಪಕ್ಷ ಏನಾದ್ರು ನೀವು ಹಿಂಗೆ ಬಿಟ್ಟರೆ ಇನ್ನೂ 2.5 ವರ್ಷ ಇದನ್ನೇ ಮಾಡ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. 100% ಮಾಡ್ತಾರೆ. ಇವರಿಗೆ ರಾಜ್ಯದ ಜನರ ಮೇಲೆ ಇವರೇನು ಭರವಸೆ ಕೊಟ್ಟಿದ್ರಲ್ಲ ಕಾಂಗ್ರೆಸ್ಸರು, ಆ ಭರವಸೆನ ನಾವು ಈಡೇರಿಸಿದ್ವಿ ಅಂತಾರೆ. ಇವರು ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಜ್ಯೋತಿಲಕ್ಷ್ಮಿ, ಲಕ್ಷ್ಮಿಗಳು ಕೊಟ್ಟು ಜನರು ಸಮಾಧಾನ ಮಾಡೋರೆ. ಅದರ ನಿಜವಾಗಿ ಅಭಿವೃದ್ಧಿ ಕಾರ್ಯ ಈ ರಾಜ್ಯದಲ್ಲಿ ಪೂರ್ತಿ ಕುಂಠಿತಾಗಿದೆ. ಒಂದು ಇವರಿಬ್ಬರು ಕಿತ್ತಾಟದಲ್ಲಿ ಏನಾಗಿದೆ, ಭ್ರಷ್ಟಾಚಾರ, ಅಧಿಕಾರಿಗಳು ಮಾತಾಡ್ಸೋಕ್ಕಾಗಲ್ಲ. ಆಯಿತಾ? ಅವ್ರು ಏನು ಹೇಳ್ತಾರೆ ಗೊತ್ತಾ, ಇಷ್ಟು ವರ್ಷ ಸ್ವತಂತ್ರ ಬಂದ ಇಲ್ಲಿವರೆಗೆ ನೀವು ಯಾವ ಕೆಲಸನೂ ದುಡ್ಡಿಂದಲೇ ಕರ್ನಾಟಕದಲ್ಲಿ ಆಫೀಸ್ಗಳಲ್ಲಿ ನಡೆಯಲ್ಲ, ಎಲ್ಲ ನಾವು ಮೇಗಡಿಗೆ ಹೋಗ್ಬೇಕು ಅಂತಾರೆ. ಯಾಕಂದ್ರೆ ಕಾಂಗ್ರೆಸ್ಸರಿಗೆ ಮೇಗಡೆ ಆಲ್ಕೊಡ ಹಸ ಇರೋದು ಇದೊಂದೇ, ಒಳ್ಳೆ ಸಿಂಧಿ ಹಸ ಇದು, ಜರ್ಸಿ ಇದು. ಆಯ್ತಾ? ಇಲ್ಲಿಂದ ಹಾಲು ಕರ್ದು ಕೊಡ್ತಾವ್ರೆ. ಈಗ ಇವ್ರು ಏನಾದರೂ ವ್ಯತ್ಯಾಸ ಆಗಿ ಡಿವೈಡ್ ಮಾಡಕ್ಕೆ ಹೋದ್ರೆ ಆಯ್ತಾ, ಬರೋದು ನಿಂತೋಗುತ್ತೆ. ಬಿಹಾರ ಯಾವಾಗ ಕೈ ಕೊಡ್ತೋ ಇವರು
ಡೆಸ್ಪರೇಟ್ ಆಗ್ಯಾರ. ಈಗ ನಾರಾಯಣ ಸ್ವಾಮಿ ಹೇಳ್ದಂಗೆ ನಿಜ ಅವರಿಗೆ ಹೈಕಮಾಂಡ್ ಕಂಪ್ಲೀಟ್ ಸ್ಟ್ರಾಂಗ್ ಇಲ್ಲ, ಕಂಪ್ಲೀಟ್ ವೀಕ್ ಆಗಿದೆ. ಯಾರನ್ನ ಉಮೇಶರ್ ಹೇಳ್ದಂಗೆ ಯಾರನ್ನ ಬಿಡ್ಬೇಕು ಯಾರನ್ನ ಹಿಡ್ಕೋಬೇಕು ಅನ್ನೋದು ಅವ್ರು ಗೊಂದಲದಲ್ಲಿದ್ದಾರೆ. ಇಲ್ಲಿ ಕರ್ನಾಟಕದ ರಾಜ್ಯದ ಜನ ಸಂಪೂರ್ಣವಾಗಿ ಸಫರ್ ಆಗ್ಯಾರೆ ಮೇಡಮ್. ಇವತ್ತು ಬೆಳೆ ನಾಶ ಆಗಿದೆ, ರೈತರು ಯಾವ ಸ್ಥಿತಿ ಕಂಗಾಲಾಗಿದ್ದಾರೆ ಅಂತ ಯಾವ ಬೆಳೆನೂ ಬಂದಿಲ್ಲ. ನಿಮ್ಗೆ ಆಲೂಗಡ್ಡೆ ಇಲ್ಲ, ಜೋಳ ಇಲ್ಲ, ಶುಂಠಿ, ಒಂದು ವೈರಸ್ ಬಂತು. ಆ ವೈರಸ್ ಫಂಗಸ್ ಅಂತ ಗೊತ್ತು ಮಾಡೋಕ್ಕಾಗಿಲ್ಲ. ವಿಜ್ಞಾನಿಗಳನ್ನ ಬಿಟ್ಟವರು ರೈತರ ಬಗ್ಗೆ ಯೋಚನೆ ಮಾಡಲಿಲ್ಲ. ಕರೆಕ್ಟ್. ಏನು ಇಡೀ ರೈತರಿಗೆ ಪಾಪ ಹೆಣ್ಮಕ್ಳು ಹಾಲು ಕರೆದು ಡೈರಿಗೆ ಹಾಕಿ ಒಂದಷ್ಟು ದುಡ್ಡು ಇಸ್ಕೊತಾವೆ ಬಿಟ್ರೆ ರೈತರಿಗೆ ₹1 ಆದಾಯ ಬಂದಿಲ್ಲ. ಇಲ್ಲ, ಗಮನನೇ ಇಲ್ಲ. ನೋಡಿ, ಇವ್ರು ಬರೀ ಡೆಲ್ಲಿಗೆ ಹೋಗೋದು ಅದು ನೋಡೋದು. ಈಗ ಸಿದ್ದರಾಮಯ್ಯನವ್ರಿಗೆ ಒಂಥರ ಸಂತೋಷ, DK ಶಿವಕುಮಾರ್ ಅವ್ರಿಗೆ ಒಂಥರ ಅಸಮಾಧಾನ. ನೀವು ಹೇಳಿದ ಮಾತಲ್ಲಿ ನನಗೆ ಇನ್ನೊಂದು ಕ್ವಶನ್ ಬಂತು. ಕಂಪ್ಯಾರಿಸನ್ ಬಂದಿರುತ್ತಾ, ಅಯ್ಯೋ ಮುಂಚೆ ಇದ್ದಿದ್ದು ಗೌರ್ಮೆಂಟೇ ಬೆಟರ್ ಇತ್ತು ಮೇಡಮ್? ಅದನ್ನು ಹೋಲಿಕೆ ಮಾಡಕ್ಕೆ ಹೋದ್ರೆ ಅದನ್ನು ಗೊಂದಲ. ಯಾಕಂದ್ರೆ ಹಿಂದಿದ್ದರು 40% 50% ಭ್ರಷ್ಟಾಚಾರ ಅನ್ನೋದನ್ನ ಭಾರತಕ್ಕೆ ತೋರಿಸ್ಕೊಟ್ಟು ಮಹಾನುಭಾವರಾಗಿದ್ದವರು. ಅವ್ರು ಬೇಡ ಅಂತ ಇವ್ರಿಗೆ ಕೊಟ್ರು, ಆಯ್ತಾ? ನಾನೇನ್ ಕಮ್ಮಿ ಅಂತ ನಿಮ್ಮ ಪಾರ್ಟಿನೂ ಇಲ್ಲ. ಈಗ ಸರ್ ನಾವು ಸುಮ್ಮನೆ ಕರ್ಕೊಂಡೋಗಿ ಸುಮ್ಮನೆ ನೋಡಿ, ಯಾರ ಮೇಲಾದ್ರೂ ಕೆಸರೆರ್ಚೋದು ಮೇಡಮ್. ಒಂದು 15 ವರ್ಷ ಆಡಳಿತ ಮಾಡಿರೋಂಥ ಪಾರ್ಟಿ 100 ಕೋಟಿ ಒಬ್ಬ MLA ಆತನಲ್ಲ ಇಲ್ಲಿ ಕರ್ನಾಟಕದಲ್ಲಿ, ಅವ್ರು 1000 ಕೋಟಿ ಮಾಡ್ತಾರೆ. ಒಂದು ಆಪಾದನೆ ಮಾಡುವಾಗ ವ್ಯಾಲ್ಯೂ ಇರ್ಬೇಕು. ಅದಕ್ಕೆ 1000 ಕೋಟಿ ಮಾಡ್ಯಾರ ಅಂತಂದ್ರೆ ಜನ ಮಾತಾಡೋರು. ಇವತ್ತು ಡೆಲ್ಲಿಲಿ ಆ ಬಿಜೆಪಿ ಕೈಗೆ ಅಧಿಕಾರ ಜಸ್ಟ್ 6 ತಿಂಗಳಾಗಿಲ್ಲ, ಆಗ್ಲೂ ಸಫರ್ ಆಗಿ ಹೋಗ್ಯಾರ, ಆಯ್ತಾ? ಅಲ್ಲಿ ಜನ ಸಫರ್ ಆಗಿ ಹೋಗ್ಯಾರ. ಹೇಳಿದ್ದೇ ಸುಳ್ಳು, ಈಗ ಹೇಳಿದ್ದೇ ಸುಳ್ಳು ಅವರು. ರೈಟ್. ರತನ್ ಅವ್ರು ಹೇಳಬೇಕು, ಏನು ಕ್ರಾಂತಿಗೇನು ಬ್ರೇಕ್ ಬೀಳುತ್ತಾ ಅಥವಾ ಹೆಂಗೆ ಅಂತ ಹೇಳಿ. ಈಗ ಅವರು ಉಮೇಶ್ ಅವರು ಬಹಳ ಮುಖ್ಯವಾಗಿ ಹೇಳ್ತಾ ಇದ್ರು DK ಶಿವಕುಮಾರ್ ಅವ್ರ ಬಗ್ಗೆ. ಇದೇನು ಈ ಕ್ರಾಂತಿ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ. DK ಶಿವಕುಮಾರ್ ಅವರು CM ಆಗಬೇಕು ಅಂತ ಸ್ವತಃ DK ಶಿವಕುಮಾರ್ ಅವರು ಎಷ್ಟು ಆಸೆ ಇಟ್ಕೊಂಡಿದ್ದಾರೋ ಇಲ್ಲ ಗೊತ್ತಿಲ್ಲ. ವಿರೋಧ ಪಕ್ಷದ ನಾಯಕರು R ಅಶೋಕ್ ಅವರು ಆಗಾಗ ಉಲ್ಲೇಖ ಮಾಡ್ತಿರ್ತಾರೆ, ಅವ್ರ ಬೆನ್ನಿಗೆ R ಅಶೋಕ್ ಅವರು ನಿಂತ್ಕೊಂಡಿದ್ದಾರೆ, ಪ್ರತಿಪಕ್ಷದವ್ರು ನಿಂತ್ಕೊಂಡಿದ್ದಾರೇನೋ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ರತನ್ ಅವರೇ ನೋಡಿ, ಈ ಕಾಂಗ್ರೆಸ್ ಪಕ್ಷ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹೆಂಗಾಗ್ಬಿಟ್ಟಿದೆ ಅಂದರೆ ಅಡ್ಮಿನ್ ಇಲ್ಲದ ವಾಟ್ಸಪ್ ಗ್ರೂಪ್ ಥರ ಆಗ್ಬಿಟ್ಟಿದೆ. ಯಾರು ಬೇಕಾದರೂ ಏನೋ ಹಾಕ್ಬೋದು, ಏನೋ ಮಾತಾಡ್ಬೋದು, ಯಾರು ಬೇಕಾದರೂ ಹೆಂಗೆ ಬೇಕಾದರೂ ಆಡ್ಬೋದು, ಹೇಳೋರು ಕೇಳೋರು ಯಾರೂ ಇಲ್ಲ. ಅಲ್ಲಿ ಯಾರು ಬೇಕಾದರೂ ಏನಾದರೂ ಒಬ್ಬರು ಹಾಕಿದರೆ ಅದನ್ನು ಯಾರು ಬೇಕಾದರೂ ಎಡಿಟ್ ಮಾಡ್ಬೋದಲ್ಲ. ಅದೇ ಥರ ಒಬ್ಬರ ಹೇಳಿಕೆ ಯಾರು ಬೇಕಾದರೂ ಏನು ಬೇಕಾದರೂ ಹೇಳ್ಬೋದು, ಏನು ಬೇಕಾದರೂ ಆಡ್ಬೋದು, ಹೇಳೋರು ಕೇಳೋರಿಲ್ಲ ಥರ ಆಗಿಬಿಟ್ಟಿದೆ. ಆನಂತರ ನೀವು ಹೇಳಿದರೆ ಅಂದರೆ ನಿಮ್ಮ ಈ ಲೈನಲ್ಲಿ ಸೈಲೆಂಟ್ DK ಶಿವಕುಮಾರ್ ಅವರು ಸೈಲೆಂಟು, ಬಣ ಸೈಲೆಂಟ್ ಆಗಿರಿ, ಗಪ್ಚುಪ್ಪಾಗಿರಿ ಅಂತ ಹೇಳಿದ್ದಾರೆ ಅಂತ ಹೇಳಿದ ಮೇಲೆ ಇಲ್ಲಿ ಹಲವಾರು ಬಣಗಳಿವೆ. ಆನಂತರ ಬಣಗಳು ಕಚ್ಚಾಡಿದ್ದು ಸತ್ಯ. ಇವಾಗ ಬಿಹಾರ್ ಎಲೆಕ್ಷನ್ ನಂತರ ಇವರು ಯಾರು ಹೈಕಮಾಂಡ್ ಅಂತಾರೆ ರಾಹುಲ್ ಗಾಂಧಿ, ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ದಂಗೆ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಪೋಸ್ಟನ್ನು ಕೊಟ್ಟಿದ್ದಾರೆ. ಅವರಿಗೆ ಏನೂ ಒಂದು ಆ್ಯಕ್ಷನ್ ತಗೊಳ್ಳೋಕೆ ಬಿಡ್ತಾ ಇಲ್ಲ. ಎಲ್ಲಿ ನೋಡಿದ್ರು ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆಗೋದು. ರಾಹುಲ್ ಗಾಂಧಿನ ಯಾಕೆ ಮೀಟ್ ಆಗಬೇಕು ಇವರು ಹೋಗಿ, ಅಲ್ವಾ? AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲಾದರೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಮೀಟ್ ಮಾಡಿದ್ದೀನಿ ಅಂತ ಯಾರಾದರೂ ಹೇಳ್ತಿದ್ದಾರೆ? CM ಅವ್ರು ಹೇಳ್ತಿದ್ದಾರೆ, DCM ಅವ್ರು ಹೇಳ್ತಿದ್ದಾರೆ, ಯಾವುದಾದ್ರು ಲೀಡರ್ ಹೇಳ್ತಾರ? ಇಲ್ಲ, ಹೈಕಮಾಂಡ್ ಅವ್ರ ಪ್ರಕಾರ ಸರ್ ಅದು ಇವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸರ್. ಅದೇ ಆಯ್ತಾ? ಸೊ ಆ ಹೈಕಮಾಂಡು ಕೂಡ ಇವಾಗ ವೀಕ್ ಕಮಾಂಡ್ ಆಗಿದೆ, ಅದು ಪ್ರಶ್ನೆ ಬೇರೆ. ಆದ್ರಿಂದಾಗಿ ಇದೆಲ್ಲದರ ನೇರ ಹೊಡೆತ ರಾಜ್ಯದ ಜನತೆಗೆ ಬೀಳ್ತಾ ಇದೆ. ಯಾಕಂತ ಹೇಳಿದ್ರೆ ರಾಜ್ಯದ ಸರ್ಕಾರಿ ಅಧಿಕಾರಿಗಳ ಒಂದು ಸಮಸ್ಯೆಗಳು, ಅಧಿಕಾರಿಗಳ ಸಮಸ್ಯೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈಗಿನ CM ಅವ್ರ ಪರ ವರ್ಕ್ ಮಾಡೋದಾ, ಅವ್ರು ಹೇಳ್ದಂಗೆ ವರ್ಕ್ ಮಾಡೋದಾ, ಅಥವಾ ಮುಂದೆ ಆಗಲಿರುವ CM ಪರ ವರ್ಕ್ ಮಾಡೋದಾ, ಅಥವಾ ಇವರಿಬ್ಬರು ಬಿಟ್ಟು ಬೇರೆ ಯಾರಾದರೂ CM ಆಗ್ತಾರಾ, ಅವ್ರು ಹೇಳ್ದಂಗೆ ಕೇಳೋದಾ ಅಂತ ಹೇಳಿ ಅವರೇ ಗೊಂದಲದಲ್ಲಿ
ಈಗಲೇ ಎಕ್ಸಾಕ್ಟ್ಲಿ ಈಗಲ್ಲ, ಇದು ಆಲ್ಮೋಸ್ಟ್ ಸುಮಾರು 1 ವರ್ಷದಿಂದ ಹಿಂಗೇನೆ ನಡೀತಾ ಇದೆ. ಆಯ್ತಾ? ಅವರು ಗೊಂದಲದಲ್ಲಿ ಸಿಸ್ಟಮ್ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಷಯದಲ್ಲೂ ಹಂಗೆ ವಿಜೇಂದ್ರ ಅವರು ಸರ್ಕಾರ ನಿಮ್ಮ ಆಂತರಿಕ ಪ್ರಜಾಪ್ರಭುತ್ವದ ಮೂಲಕ ಆಯ್ಕೆ ಆಗಿಲ್ಲ ಅನ್ನೋದಾದ್ರೆ ನೋಡಿ ವಿಜೇಂದ್ರ ಅವರು ಹೇಳಿದ್ ಕೇಳಬೇಕಾ, ಯಾರು ಅನೌನ್ಸ್ ಮಾಡಿದ್ದು ಅವ್ರು ಹೇಳಿದ್ ಕೇಳಬೇಕಾ, ಹೈಕಮಾಂಡ್ ಹೇಳಿದ್ ಕೇಳಬೇಕಾ ಅನ್ನೋ ಗೊಂದಲದಲ್ಲಿದಾರ. ಅಲ್ಲ, ಬಿಜೆಪಿ ಒಂದು ಪಕ್ಷ ಮೇಡಮ್. ನಾನು ಹೇಳ್ತಾ ಇರುವಂತದ್ದು ಸರ್ಕಾರದ ಆಕ್ಟಿವಿಟಿಗಳು ನೇರವಾಗಿ ಜನರ ಮೇಲೆ ಪರಿಣಾಮ ಬೀಳ್ತದೆ. ಎಲ್ಲಾದ್ರೂ ಒಂಚೂರು ಅಭಿವೃದ್ಧಿ ಕೆಲಸ ಆಗ್ತಿದ್ಯಾ, 1 ಕಿಲೋಮೀಟರ್ ರೋಡ್ ಆಗ್ತಿದ್ಯಾ, ಒಂದು ಇದು ಡ್ಯಾಮ್ ಆಗ್ತಿದ್ಯಾ, ಡ್ಯಾಮ್ ಆಗ್ತಿದ್ಯಾ, ಅಲ್ಲ ಹೇಳ್ತಾ ಇರುವಂತದ್ದು. ಆಯ್ತು, ಏನಾದ್ರೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತಿದ್ಯಾ, ಇವ್ರು ಕೊಟ್ಟಿರೋ ಗ್ಯಾರಂಟಿ ಜನರಿಗೆ ತಲುಪ್ತಾ ಇದೆಯಾ, ಗ್ಯಾರಂಟಿನೂ ಸರಿಯಾಗಿ ತಲುಪ್ತಾ ಇಲ್ಲ. ಆದ್ರಿಂದಾಗಿ ಅಧಿಕಾರಿಗಳು ಸರಿಯಾಗಿ ಮನಸ್ಸು ಬಿಟ್ಟು ವರ್ಕ್ ಮಾಡ್ತಾ ಇಲ್ಲ. ಆದ್ರಿಂದಾಗಿ ಸರ್ಕಾರದ ಸಿಸ್ಟಮ್ಮೇ ಒಂಥರ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡು, ಅಂದ್ರೆ ಗಂಟೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ ತರ ಆಗ್ಬಿಟ್ಟಿದೆ. ಅದರಿಂದಾಗಿ ನೇರವಾಗಿ ಇದರ ಹೊಡೆತ ರಾಜ್ಯದ ಜನತೆಗೆ ಹಾಗೂ ರಾಜ್ಯದ ಆಡಳಿತದ ಮೇಲೆ ಬೀಳ್ತಿದೆ. ಆದ್ರಿಂದಾಗಿ ಜನ ಈವಾಗಲೇ ಈ ಸರ್ಕಾರ ಸಾಕಪ್ಪ, ಒಂದು ಹೊಸ ಸರ್ಕಾರ ಬೇಕು, ರಾಜ್ಯದಲ್ಲಿ ಬದಲಾವಣೆ ಬೇಕು ಅನ್ನುವಂಥ ಮನಸ್ಥಿತಿಗೆ ಬಂದಿದೆ. ಪ್ರತಿಪಕ್ಷವಾಗಿ ನಿಮ್ಮ ಪ್ರಕಾರ ಈಗ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ ಅನ್ಸುತ್ತಾ, ಅಥವಾ ಡಿ ಕೆ ಶಿವಕುಮಾರ್ ಪಟ್ಟು ಬಿಡಲ್ಲ ಆ ಸ್ಥಾನದಲ್ಲಿ ಬಂದು ಕೂತ್ಕೋತಾರೆ ಅಂತ ಅನ್ಸುತ್ತೆ? ನೋಡಿ ಮೇಡಮ್, ಸಿಎಂ ಅನ್ನ ಆಯ್ಕೆ ಮಾಡೋದು ಅವ್ರ ಪಕ್ಷದ ಆಂತರಿಕ ವಿಚಾರ. ಅದರಲ್ಲಿ ನಮಗೇನು ಬೇಕಾಗಿದ್ದಂತಲ್ಲ, ಯಾರನ್ನು ಬೇಕಾದರೂ ಸಿಎಂ ಮಾಡಲಿ, ಅವರು ಇವರನ್ನೇ ಮುಂದುವರಿಸಲಿ, ಬೇಕಾದ್ರೆ ಇನ್ನೊಬ್ಬರನ್ನು ಮಾಡಲಿ. ನಾವು ಹೇಳ್ತಿರುವಂಥದ್ದು, ನೀವು ಜನತೆಗೆ ಪ್ರಾಮಿಸ್ ಮಾಡಿದಿರಲ್ಲ, ಮ್ಯಾನಿಫೆಸ್ಟೋಲ್ಲಿ ಏನನ್ನು ಹೇಳಿದಿರಲ್ವಾ, ಅದನ್ನ ಕೊಡಿ, ರಾಜ್ಯದ ಆಡಳಿತವನ್ನ ಸುಗಮ ಮಾಡಿ, ಅಭಿವೃದ್ಧಿಯನ್ನ ಮಾಡಿ ಅಂತ ಹೇಳುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಇವರಿಗೆ ಅದೇನು ಕೇಳ್ತಾನೆ ಇಲ್ಲ. ಏನು ಬೆಳಿಗ್ಗೆ ಎದುರಿಗೆ ಇದು ಏನು ನಾನ್ ಸಿಎಂ, ನೀನಲ್ಲ ನಾನ್ ಸಿಎಂ ಅಂತ ಹೇಳುದು, ಆನಂತರ ಬಣ ಬಡಿದಾಟ. ಅದರಲ್ಲಿ ಮನೆಯೊಂದು 3 ಬಾಗಿಲು, 3 ಅಲ್ಲ ಸರ್, 100 ಆಗಿದೆ. ಇವಾಗ ನೀವು ಹೇಳಿದ್ರೆ ನೀವು 3 ಅಂತ ಹೇಳ್ತಿದ್ದೀರಾ. ಯಾಕಾಗಿಲ್ಲ ಕೇಳ್ತೇನೆ, ಏನ್ ಮಾಡ್ಬೇಕು, ಅಡ್ಜಸ್ಟ್ಮೆಂಟ್ ಹೇಳಿ. ಅಡ್ಜಸ್ಟ್ಮೆಂಟ್ ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದೆಯಾ? ಪ್ರೂಫ್ ಇದೆಯಾ? ಅದೇ ತಟ್ಟೆ ಮಾತಾಡಿದೀವ್ರಿ. ಏನು ಪ್ರಶ್ನೆ ನಾವು ಪ್ರತಿಪಕ್ಷ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲ JDS ನಾವು ಪ್ರತಿಪಕ್ಷ ಕೆಲಸ ಮಾಡ್ತಾ ಇದ್ದೀವಿ. ಕುಮಾರಣ್ಣ ರಾಜ್ಯಕ್ಕೆ ಬಂದ್ರೆ ಅವ್ರಿಗೆ ಭಯ ಶುರು ಕಾಂಗ್ರೆಸ್ನವ್ರಿಗೆ. ಕೇಳಿದ್ರೆ ಉತ್ತರ ಕೊಡ್ತೀನಿ. ಮೂಡ ಹಗರಣ ಹೋರಾಟ ಮಾಡಿದ್ ನಾವು, ಸೈಟನ್ನು ವಾಪಸ್ ಕೊಟ್ಟರು. ವಾಲ್ಮೀಕಿ ಹಗರಣ ನಾವು ಹೋರಾಟ ಮಾಡಿದ್ದು. ಏನು ಒಬ್ಬರು ರಾಜೀನಾಮೆ ತಗೊಂಡು ಆನಂತರ ದುಡ್ಡು ವಾಪಸ್ ತಗೊಂಡು ಬಂದರು. ಇದು ಬಾಣಂತಿಯರ ಸಾವಾಯಿತು, ನಾವು ಹೋರಾಟ ಮಾಡಿದ್ದು. ಇವಾಗ ಅದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಹಾಗೂ ಬಾಣಂತಿಯರ ಸಾವನ್ನ ಏನೋ ಹುರುಳಿಂದ ಏನ್ ಮಾತಾಡ್ತಿರ್ರಿ, ಅದಕ್ಕೆ ನಿಮ್ಮನ್ನ ಮನೆ ಕಳಿಸಿದ್ದು ಹುರುಳಿಲ್ಲ ಅಂತ. ಏನು ಹುರುಳಿಲ್ಲ, ಬಾಣಂತಿಯರ ಸಾವು ಹುರುಳಿಲ್ವಾ? SCP TSP ಹಣ ಗ್ಯಾರಂಟಿ ಬಳಸಿದ್ರಲ್ಲ, ಹುರುಳಿಲ್ವಾ? ಏನ್ ಮಾತಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀರಾ? ಅದಕ್ಕೆ ನಿಮ್ಮನ್ನ ಡೆಲ್ಲಿಯಲ್ಲಿ ಮನೆ ಕಳಿಸಿದ್ದಲ್ಲ, ಕದ್ದದ್ದು ನೀವು. ಓಟ್ ಕತ್ಕೊಂಡು ಆಗಿರೋರು ನೀವು. ಪರ್ಯಾಯ ನಾವೇ ಗೊತ್ತಿರ್ಲಿ. ನಿಮಗೆ ಭಯ ಇರೋದು ಯಾರ ಮೇಲೆ ಅಂದ್ರೆ ನಮ್ಮ ಮೇಲೆನೆ. 2 ನಿಮಿಷ ಇರಿ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಕ್ಕಾಗಿಲ್ಲ ಅಂದ ತಕ್ಷಣ ಈ ಕ್ರಾಂತಿ ಏನು ನಡೆಯೋದಿಲ್ಲ ಅಂತನ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತನ. ರೈಟ್ ನಾವು ಕಾಂಗ್ರೆಸ್ನ ಸಿಚುವೇಶನ್ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ KPCC ಅಧ್ಯಕ್ಷ ಸ್ಥಾನ ಉಳ್ಕೊಳ್ಳುತ್ತೋ ಇಲ್ವೋ ಅನ್ನುವಂಥ ಗೊಂದಲ ಆ ಮಟ್ಟಕ್ಕೆ ಹೋಗಿದೆಯಾ ಸರ್? ಮೇಡಮ್, ಈಗ ಏನು ಚರ್ಚೆ ಮಾಡ್ತಿದ್ದೀರಿ ಅದೆಲ್ಲವೂ ಊಹಾಪೋಹ, ಯಾರ ತಲೆದಂಡವೂ ಇಲ್ಲ. ಈಗೇನು ನಡೀತಾ ಇದೆ ಸರ್ಕಾರ ಅದು ಮುಂದುವರಿಯುತ್ತೆ. ಅಂದರೆ ಸಿದ್ದರಾಮಯ್ಯನವರು ಮುಂದುವರಿಯುತ್ತೆ. ಜನ ಕೊಟ್ಟಂಥ ತೀರ್ಪಿನ ಆಧಾರದ ಮೇಲೆ ನಮ್ಮ CLPಯಲ್ಲಿ ಏನು ನಿರ್ಧಾರ ಆಯಿತು, ಅವತ್ತೇನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯಾರ್ಯಾರು ಮಂತ್ರಿಗಳಿರಬೇಕು ಅಂತ ನಿರ್ಧಾರ ಆಗಿದೆಯೋ ಅದು ಮುಂದಿನ ಬದಲಾವಣೆಯ ತನಕ ಚಾಚೂ ತಪ್ಪದೆ, ಒಂದು ನಿಮಿಷ, ಚಾಚೂ ತಪ್ಪದೆ ಮುಂದುವರ್ಕೊಂಡು ಹೋಗುತ್ತೆ. ಬಿಡ್ರಿ, ನೀವು ಮಧ್ಯದಲ್ಲಿ ನೀವು ಮಾತಾಡೋ ಒಂದು ಶಬ್ದ ಮಾತಾಡಿಲ್ಲ, ನಾನು ಸುಮ್ಮನೆ ಕೂತಿರ್ಬೇಕು ನೀವು. ಇವರು ಒಂದು ಪಕ್ಷವೇ ಅಲ್ಲ ನಮ್ದು ಅನ್ನೋದನ್ನ ಹೇಳಿದ್ರು, ನಮ್ಗೆ ಹೈಕಮಾಂಡ್ ಇಲ್ಲ ಅಂತ ಹೇಳಿದ್ರು. ಒಪ್ಕೊಳ್ಳೋಣ, ನಿಮ್ಗೆಲ್ಲಿದೆಯಪ್ಪ ನಾಗ್ಪುರ ನಿಮ್ಮ ಹೈಕಮಾಂಡು? ನಮಗೆ ಕಮಾಂಡ್ ಇದೆ.
ಸೋನಿಯಾ ಗಾಂಧಿ ಅವರಿದ್ದಾರೆ, ರಾಹುಲ್ ಗಾಂಧಿ AICC ಅಧ್ಯಕ್ಷರಿಲ್ವಾ? ಸುಮ್ಮನೆ ಇರ್ರಿ, ಮಲ್ಲಿಕಾರ್ಜುನ ಸುಮ್ಮನೆ ಇರ್ರಿ. ನಿತಿನ್ ಗಡ್ಕರಿ ಹೇಳ್ದಂಗೆ ಆಗುತ್ತೇನ್ರಿ? ಹೋಗ್ಲಿ, ನಡ್ಡಾ ಹೇಳ್ದಂಗೆ ಆಗುತ್ತೇನ್ರಿ ನಿಮ್ಮ ಪಕ್ಷದಲ್ಲಿ? ಏನೇನೋ ಮಾತಾಡಬೇಡ್ರಿ. ಒಂದು ನಿಮಿಷ ಮೇಡಮ್, ನಾಗಪುರದಲ್ಲಿ ಕೇಶವಪುರದಲ್ಲಿ ನಿರ್ಧಾರ ಆಗದೆ ಇವರೇನು ಬಾಲ ಬಿಚ್ಚಕ್ಕಾಗಲ್ಲ, ಅಲ್ಲಾಡ್ಸಕ್ಕೂ ಆಗೋದಿಲ್ಲ. ಆಯ್ತು, 3 ತಿಂಗಳಿಂದ ಪುಲ್ವಾಮಾ ಅಟ್ಯಾಕ್ ಆಗಕ್ಕೆ ಮುಂಚೆ ಯಾಕೆ ನಾಗ್ಪುರ ಕಚೇರಿಗೆ ಗೃಹ ಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ಭೇಟಿ ಕೊಟ್ಟಿದ್ರು? ಹೇಳಿದ್ರ ಬಂದು ದೇಶಕ್ಕೆ ಏನಾದ್ರು? ಏನಕ್ಕೆ ಹೋಗಿದ್ವಿ, ಯಾಕೆ ಭೇಟಿ ಆದ್ವಿ ನಾಗ್ಪುರದಲ್ಲಿ ಭಾಗವತ್ ಅವ್ರನ್ನ ಹೇಳಿದ್ರ ಬಂದು ದೇಶದಲ್ಲಿ? ಅದಾದಮೇಲೆ ಪುಲ್ವಾಮಾ ದಾಳಿ ಆಯಿತು, ಅವರಲ್ಲಿ ಹೋಗಿ ಬಂದು ನಂತರ ದೇಶಕ್ಕೆ ಹೇಳುವಾಗ ಮಾತನಾಡುವಾಗ ವಾಟ್ಸಪ್ ಯೂನಿವರ್ಸಿಟಿ ಇವ್ರು ನೀವೇನೇನು ಅಲ್ಲಿ ಮಾಡಿ ಕಳಿಸ್ತೀರೋ ಅದನ್ನ ಇಡೀ ದೇಶದ ತುಂಬ ಜನರಿಗೆ ಹಬ್ಬಿಸ್ತೀರಲ್ಲ. 50,000 ಸಂಬಳ ಕೊಟ್ಬಿಟ್ಟು 50,000 ಜನ ಹುಡುಗರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ ಅಲ್ಲಿ. ಒಂದು ನಿಮಿಷ ಸುಮ್ಮನೆ ನೀವು ಮಾತಾಡಬೇಡಿ ಅಂತ ಹೇಳಿದ್ದೀನಿ ನಾನು. ನೀವು ಮಾತಾಡುವಾಗ ನೀವು ಮಾತಾಡಿದ್ರೆ ನೋಡಿ ಮೇಡಮ್, ಇವ್ರಿಗೆ ಬಿಜೆಪಿ ಅವ್ರಿಗೆ ಈಶ್ವರಪ್ಪ ಯೂನಿವರ್ಸಿಟಿ ಅವರು ನಾವು ಸುಳ್ಳುಗಳು ಹೇಳಿ ಮೋಸ ಮಾಡಿ ಟೋಪಿ ಹಾಕಿ ನಾಮ ಬಳಸಿ ಅಧಿಕಾರಕ್ಕೆ ಬರಬೇಕು. ರತನ್ ಸುಮ್ಮನಿರ್ರಿ, ನಾನು ಮಾತಾಡೋದು ನೀವ್ಯಾಕೆ ಮಾತಾಡ್ತೀರಿ? ನಾನು ಫಸ್ಟ್ ರಿಯಾಕ್ಷನ್ ಕೊಡೋದು ನೀವ್ಯಾಕೆ ಮಾತಾಡ್ತೀರಿ? ನೀವು ಮಾತಾಡೋದು ನಾನು ಬಂದೇ ಇಲ್ಲ ಮಧ್ಯಕ್ಕೆ. ಸುಮ್ಮನೆ ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ರಿ, ಬರ್ಕೊಂಡು ಉತ್ತರ ಕೊಡ್ರಿ ನನ್ಗೆ. ಆಮೇಲೆ ಕುಮಾರ್ ಸರ್ ಏನ್ ಮಾತಾಡ್ತೀರಿ? ಕುಮಾರ್ ಸರ್, ಆ ಸ್ಯಾಲರಿ ಸ್ಲಿಪ್ ಇಟ್ಕೊಂಡು ನಮ್ಗೆ ಕಷ್ಟ ಆಗ್ತಿದೆ. ಮೇಡಮ್ ನಿಮ್ಮ ಹತ್ರ ಏನಾದ್ರು ಕೆಲಸ ಬಂದಿದ್ದೀರಾ ಕಾಂಗ್ರೆಸ್? ಒಂದು ನಿಮಿಷ, ಇಡೀ ದೇಶಕ್ಕೆ ಗೊತ್ತಿರೋದು ಏನೇನ್ ಫೇಕ್ ಅಕೌಂಟ್ಗಳು ಓಪನ್ ಮಾಡಿ ಇಡೀ ದೇಶ ತುಂಬ ಸುಳ್ಳು ಮಾಹಿತಿಯನ್ನು ರವಾನೆ ಮಾಡಿ ನರೇಷನ್ ಬಿಲ್ಡ್ ಮಾಡಿ ಗುಜರಾತ್ ಮಾದರಿ ಅಂತ ಬಂದ್ಬಿಟ್ಟು ದೇಶದ ತುಂಬಾ ಟೋಪಿ ಹಾಕ್ದಂಗಲ್ಲ ಸ್ವಾಮಿ, ಕಾಂಗ್ರೆಸ್ ಟೋಪಿ ಹಾಕ್ದಂಗಲ್ಲ. GST ವಿರೋಧ ಮಾಡಿದ ವ್ಯಕ್ತಿಯೇ GST ಲಾಗು ಮಾಡಿದ್ನಲ್ಲ, ಆ ತರ ಅಲ್ಲ. 10 ವರ್ಷ ಲೂಟಿ ಹೊಡೆದ್ಬಿಟ್ಟು GST ಕಡಿಮೆ ಮಾಡಿದೀನಿ ನಾನು ಅಂತ ಫೋಟೋ ಹಾಕೊಂಡ್ರಲ್ಲ, ಆ ತರ ಅಲ್ಲ. ಒಂದ್ ನಿಮಿಷ ಇರಿ, ಅಣ್ಣ ನೀನ್ ಮಾತಾಡ್ಬೇಡ. ಆ ಬಿಜೆಪಿ ಅವ್ರ ವಿಷಯ ಬಿಜೆಪಿ ಅವ್ರು ಮಾತಾಡ್ತಾರೆ, ನೀನ್ ಹೆಂಗ್ ಮಾತಾಡ್ತೀಯ? ನೀನ ಬಿಜೆಪಿ ವಕ್ತಾರನ? ಆಯ್ತು, ನೋಟ್ ಬಂದಿ ಮಾಡಿದ್ರಿ, ನೋಟ್ ಬಂದಿ ಮಾಡಿದ್ರಿ, ದೇಶನ ಎಷ್ಟು ಕಷ್ಟಕ್ಕೆ ಸಿಗಾಕ್ಸಿದ್ರಿ. ಅವ್ರ ತಾಯಿ ಸ್ವತಃ ಲೈನ್ ಅಲ್ಲಿ ನಿಂತ್ಕೊಂಡು 2,000 ರೂಪಾಯಿ ನೋಟ್ ಮುಡ್ಸೋ ಪರಿಸ್ಥಿತಿ ತಂದಿಟ್ರಿ. ನೀವೊಬ್ರು ದೇಶ ನಡೆಸೋರೇನ್ರಿ? ಹೇಳಿದ್ರಲ್ಲ ಹೈಕಮಾಂಡ್ ಇಲ್ಲ ಅಂತ. ನಿಮ್ ಕಮಾಂಡ್ ಯಾವ್ದು ಗೊತ್ತಾ? ನಾಗಪುರ ಮತ್ತೆ ಕೇಶವಪುರ. ನಿಮ್ದು ಮೇಡಮ್ ಅಲ್ಲಿಗೆ ಬರ್ತೀನಿ ನಾನು, ಅಲ್ಲಿಗೆ ಬರ್ತಾ ಇದ್ದೀನಿ. ಒಂದ್ ನಿಮಿಷ, ಅವ್ರು ಹೇಳಿದ ಮಾತು ನಾವು ಉತ್ತರ ಕೊಟ್ಬಿಟ್ಟು ನಾನು ಅಲ್ಲಿಗೆ ಬರ್ಲೇಬೇಕು, ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಬಿಡ್ರಿ ರತನ್, ಬಿಡ್ರಿ, ಗೊತ್ತಿದೆ ನಿಮ್ದೊಂದು ದೊಡ್ಡ ಸುಳ್ಳಿನ ಪಕ್ಷ, ಮೋಸದ ಪಕ್ಷ, ಟೋಪಿಯ ಪಕ್ಷ, ನಾಮದ ಪಕ್ಷ ಅಂತ ಎಲ್ರಿಗೂ ಗೊತ್ತಿದೆ. ಈಗ ಮತಗಳತನದ ಪಕ್ಷ ಅಂತ ಗೊತ್ತಾಗಿದೆ ಜನಕ್ಕೆ. ಆಮೇಲೆ ಬಿಡಿಯಪ್ಪ, ನಾನು ವಿಷಯಕ್ಕೆ ಬರಕ್ ಬಿಡ್ರಿ, ಯಾಕೆ ಮಾತಾಡ್ತೀರಾ? ಬಿಡ್ರಿ, ಆಯ್ತು ಮುಂದಕ್ಕೆ ಬನ್ನಿ ಸರ್. ಚುನಾವಣಾ ಆಯೋಗದ ಆಯುಕ್ತನ ಮೇಲೆ ಕಂಪ್ಲೇಂಟ್ ಕೊಡಂಗಿಲ್ಲ ಅಂತ ಕಾನೂನು ತಂದ್ಕೊಂಡು ಕೂತಿರೋ ಕಳ್ಳರು ನೀವು. ಯಾರ ಹತ್ರ ಮಾತಾಡ್ತೀರಿ? ಒಂದ್ ನಿಮಿಷ, ಇವ್ರದ್ದು ನಾಗಪುರ ಕೇಶವಕೃಪ, ಇವ್ರದ್ದು ಗರ್ಭಗುಡಿ, ಅದು ಹೈಕಮಾಂಡ್. ಇವ್ರಿಗೆ ಪದ್ಮನಾಭ ನಗರದ ಅಡಿಗೆ ಮನೆ, ಇವ್ರಿಗೆ ಹೈಕಮಾಂಡ್. ಮಾತಾಡಕ್ಕಾಗುತ್ತೆ? ನೋಡಿ, ನಮ್ಮ ಪಕ್ಷ ಪ್ರಾದೇಶಿಕ ಪಕ್ಷ ಅವ್ರ ಹತ್ರ ನಮಸ್ಕಾರ JDS ಪಕ್ಷ ಅಡಿಗೆ ಮನೆ ಪಕ್ಷ, ಇವ್ರ ತರ ಮತ್ತೆ ಗರ್ಭಗುಡಿ ಪಕ್ಷ ಅಲ್ಲ ನಮ್ದು. ನಮ್ಮ ಪಕ್ಷಕ್ಕೆ ಸಮರ್ಥವಾದಂತ ನಾಯಕತ್ವ ಪಕ್ಷಕ್ಕೆ ಸಮರ್ಥವಾದ ನಾಯಕತ್ವ ಇದೆ. ನಮ್ಮ ಪಕ್ಷದ ಹೈಕಮಾಂಡ್ AICC ಮಂಡ್ಯದಲ್ಲಿ ಹೋಗಿ ಹೇಳಿ ಸರ್, ಮಂಡ್ಯದಲ್ಲಿ ಹೋಗಿ ನಮ್ಮ ಪಕ್ಷದ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು AICC ಅಧ್ಯಕ್ಷರು. ಅದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷ. ಒಂದು ನಿಮಿಷ, ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರು ಹೇಳಿದ್ದಕ್ಕೆ ದೇವೇಗೌಡರು ರಾಜ್ಯಸಭಾ ಸದಸ್ಯರಾಗಿದ್ದು ಮರೆಯಬೇಡಿ. ಆಯ್ತು, ಒಂದ್ ನಿಮಿಷ ಮರಿಬೇಡಿ, ಒಂದ್ ನಿಮಿಷ ಸುಮ್ಮನೆ ಹೋಗ್ಬೇಡಿ. ದೇವೇಗೌಡರು ಇವತ್ತೇನಾದ್ರು ರಾಜ್ಯಸಭೆಗೆ ಹೋಗಿದ್ರೆ ಅದಕ್ಕೆ ಕಾರಣಕರ್ತರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸುಮ್ಮನೆ ಏನೇನೋ ಮಾತನಾಡಬೇಡಿ, ಮಾಹಿತಿ ಕೊಡ್ತಾ ಇದೆ, ಮಾಹಿತಿ ಕೊಡ್ತಾ ಇದೆ. ರಾಜ್ಯಸಭಾ ಸದಸ್ಯರಾಗಿರೋದು ದೇವೇಗೌಡರು.
ಕಾಂಗ್ರೆಸ್ ಇಂದ ಆಯ್ತು. ಅಲ್ಲ ಕಾಂಗ್ರೆಸ್ ಇಂದ ಹೋದ್ರೆ ಹಳೆ ಕಥೆ ಹೇಳ್ಬಿಡಿ. ಈಗ ಹೇಳಿ ಸರ್, ಈಗ ಪವರ್ ಶೇರಿಂಗ್ ಬಗ್ಗೆ ಹೇಳಿ. ಈಗ AICC ಅಧ್ಯಕ್ಷ ಒಪ್ಪಂದ ಆಗಿದ್ಯಾ, ಅದು ಮುಂದುವರಿಯತ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರು ಸುಮ್ಮನೆ ಇರ್ತಾರ, ಸಿದ್ದರಾಮಯ್ಯನವರೇ ಮುಂದುವರಿತಾರ ಅಂತ ಕೇಳಿದ್ವಿ. ಅವ್ರು ಮಾತಾಡ್ತಿರೋದು ಬಿಜೆಪಿ ಬಗ್ಗೆ, JDS ಬಗ್ಗೆ, ಉಳಿದ ಬೆಳವಣಿಗೆ ಬಗ್ಗೆ. ಕನಕಪುರದ ಬಂಡೆ ಉಮೇಶ್ ಅವರೇ, ಬಂಡೆ ಜೊತೆ ಗುದ್ದಾಡೋಕೆ ಹೋಗಿ ಏನಾದರೂ ವ್ಯತ್ಯಾಸ ಆಗುತ್ತೇನೋ ಅನ್ನುವಂಥ ಸಿಚುವೇಶನ್. ಯಾಕಂತ ಹೇಳಿದ್ರೆ ಹೋಗ್ತಿರೋದು CM ಸ್ಥಾನಕ್ಕೆ. ನೋಡಿ, ಅವತ್ತು ಒಪ್ಪಂದ ಆಗಿತ್ತು, ಮಾತುಕತೆ ಆಗಿತ್ತು, ನಾನು ಕೂಡ ಆಕಾಂಕ್ಷಿ, ನಾನೇನು ಸನ್ಯಾಸಿ ಅಲ್ಲ ಅಂತ ಮಾತುಕತೆಗೆ ಹೋಗಿ KPCC ಅಧ್ಯಕ್ಷ ಸ್ಥಾನಕ್ಕೂ ಇಲ್ಲಿ ಕೂತು ಬರುತ್ತಾ ಅಂತ ಆ ಸಿಚುವೇಶನ್ ಏನಾದರೂ ಇದೆ ಅಂತ ಅನ್ಸುತ್ತಾ? ಉಮೇಶ್ ಸರ್ ಒಂದು ನಿಮಿಷ ಮೇಡಮ್, ನಾನು ಆಗಲೇ ಅದು ಪೂರ್ಣ ಮಾಡೋಕ್ಕಾಗಿರಲಿಲ್ಲ. ಈಗಾಗಲೇ ನಮ್ಮ AICC ಅಧ್ಯಕ್ಷರನ್ನ ಭೇಟಿಯಾಗಿ ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು, DCM, ಹಾಗೂ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ CLP ನಾಯಕರು ಇಬ್ಬರು ನಮ್ಮ ಪಕ್ಷದ ಹೈಕಮಾಂಡು AICC ಅಧ್ಯಕ್ಷರನ್ನ ಭೇಟಿಯಾಗಿ ಅವರು ಈಗ ನೀವು 6 ತಿಂಗಳ ಹಿಂದೆ ತಾವು ತಿಳಿಸಿದಿರಿ ನನಗೆ ಸಂಪುಟ ವಿಸ್ತರಣೆ ಮಾಡಿ ಅಂತೇಳಿ. 2.5 ವರ್ಷಗಳ ಅವಧಿ ಮುಕ್ತಾಯ ಸಂದರ್ಭದಲ್ಲಿ ಅದನ್ನು ಬದಲಾವಣೆ ಮಾಡೋಣ ಅಂತ ಹೇಳಿದ್ದೆ ನಾನು. ಅದರಂತೆ ಈಗ ಅವಧಿ ಬರ್ತಾ ಇದೆ. ಸೊ ನಾನು ಸಂಪುಟ ವಿಸ್ತರಣೆ ಮಾಡಬೇಕು, ಹಾಗಾಗಿ ಚರ್ಚೆ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಜೊತೆಗೆ ಪ್ರಧಾನಮಂತ್ರಿಗಳಿಗೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ತಲುಪಿಸ್ಬೇಕಿತ್ತು. ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರೋ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಮತ್ತು ಹಣಕಾಸಿನ ವ್ಯವಸ್ಥೆಗೆ ಮಾತನಾಡೋಕ್ಕೋಸ್ಕರ ಬಂದಿದೆ. ಅದರ ಜೊತೆಗೆ ದೆಹಲಿಗೆ ಬಂದಾಗ ಸಂಪ್ರದಾಯ ನಮ್ಮದು, ನಮ್ಮ ನಾಯಕರನ್ನ ಭೇಟಿಯಾಗಿದ್ದೇನೆ. ಜೊತೆಗೆ ಈ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಕ್ಕೆ ತಮ್ಮ ಹತ್ರ ಬಂದಿದ್ದೇನೆ ಎಂದಾಗ ಹೈಕಮಾಂಡ್ ನಾಯಕರು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆ ವಿಚಾರ ಚರ್ಚೆ ಬೇಡ, ಮುಂದೆ ನಾವು ತಿಳಿಸಿದಾಗ ನೀವು ಚರ್ಚೆ ಮಾಡಿ ಅಂತ ಹೇಳಿ, ನೀವು ಏನು ಸಿಸ್ಟಮ್ ನಡೀತಾ ಇದೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿ ಕಳಿಸಿದ್ದಾರೆ. ಸುಮ್ಮನೆ ಗೊಂದಲಗಳು ಸೃಷ್ಟಿ ಆಗಲ್ಲ ಜನರ ಮನಸ್ಸಲ್ಲಿ. ಕುಮಾರ್ ಅವರು ಅಲ್ಲಿ ತಾವು ನೋಡ್ತಾ ಅಧ್ಯಕ್ಷರು ಮುಖ್ಯವಾಗಿ ನಿಮ್ಮ ಪಕ್ಷದಲ್ಲಿ ಯಾರು ಮಾತಾಡ್ತಾ ಇಲ್ಲ ನೀವು. ಅಲ್ಲ ಅವ್ರು ಹೇಳ್ತಾ ಇರೋದು ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ದಾರೆ, HK ಪಾಟೀಲ್ ಅಂತ ಹೇಳಿದ್ದಾರೆ, ಆಮೇಲೆ ಇನ್ನೊಬ್ರು ನಾಯಕರು ಅಂತ ಹೇಳಿದ್ದಾರೆ. ಸರ್ ಬಿಡಿ ಸರ್, ಒಂದ್ ಬಂಡೆ ತಲೆಗಟ್ಟಿದೆ ಅಂತ ಹೇಳಿ ಇನ್ನೊಂದು ಬಂಡೆ ಗುದ್ದಕ್ಕೆ ಹೋಗಿ ತನ್ನ ಕುರ್ಚಿಗೆ ಇನ್ನೊಂದು ಸಮಸ್ಯೆ ಏನಾದ್ರು ಮಾಡ್ಕೊಂಡಿದ್ದಾರೆ ಸರ್. DK ಶಿವಕುಮಾರ್ ಅವರ ನಡೆ ನುಡಿ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಅವ್ರಿಗೆಲ್ಲ ಒಂದ್ ಕಡೆ ಆತಂಕನೂ ಶುರುವಾಗಿದೆ. ಆತಂಕ ಹೌದು, ಕೊಡ್ತಾರೋ ಕೊಡೋದಿಲ್ವ ಅಂತ ಒಂದು ಇವ್ರ ಕಾಟಗಳು ಜಾಸ್ತಿ. ಸಿದ್ದರಾಮಯ್ಯ ಗುಂಪ ಅವ್ರು ಇದಾರಲ್ಲ, ಏನ್ ಆತಂಕ ಅಂದ್ರೆ 18 ಜನ ನಮ್ಮ ಕಡೆಯವ್ರೆ, ಅವ್ರನ್ನ ಎಲ್ಲಿ ಯಾವತ್ತು ಅದಲ್ಲ ರೀ, ನಮ್ಗೆ ಅವಶ್ಯಕತೆ ಆತಂಕ. ನಾವೀಗ ಬಿಜೆಪಿ ಸುಭದ್ರವಾಗಿದ್ದೇವೆ. ಒಂದ್ ನಿಮಿಷ ರೀ ಸರ್ ಹೇಳ್ತೀನಿ. ಈಗ ಇರೋಣ ಇಲ್ಲಿ ಅಣ್ಣ, ಇರೋ ಒಂದ್ ನಿಮಿಷ ಹೇಳ್ತೀನಿ. ಅಧ್ಯಕ್ಷರಾಗಿ ಮುಂದುವರೆದ್ರೆ ಕುಮಾರ್ ಅವರೇ ಒಂದ್ ನಿಮಿಷ ಇರಿ. ಅದರರ್ಥ ಕರ್ನಾಟಕ ಕಾಂಗ್ರೆಸ್ನ ಶಾಸಕ ಬಣದಲ್ಲಿ DK ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ. JDS ಇಂದ ಎತ್ಕೋಬೇಕಾ? ನಿಮ್ಗೆ ಆ ತರ ಪರಿಸ್ಥಿತಿ ಬಂದು ಬರ್ಬೋದು. ಅಲ್ಲಲ್ಲ ನಿಮ್ಗೆ DK ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರಿಗೆ ಮತ್ತು JDS ಅವರಿಗೆ ಆತಂಕ ಸರ್ ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ ಸರ್. ಹೆಂಗೆ ದೊಡ್ಡ ಮ್ಯಾಂಡೇಟ್ 135 ಪ್ಲಸ್ ಇದ್ದಾರೆ, ಸೋತವರು ನೀವು. ಈಗ ಈ ರತನ್ ಅವರೇ ಒಂದ್ ನಿಮಿಷ ಹೇಳ್ತೀನಿ. ಮಾತಾಡಕ್ ಬಿಡ್ರಿ ಸರ್, ಮಾತಾಡಕ್ ಬಿಡ್ರಿ. ರತನ್ ಅವರೇ ಇರಿ ಒಂದ್ ನಿಮಿಷ ತಗೊಂತೀನಿ. ನೋಡಿ ಕಷ್ಟ ಇದೆ KPCC, ಬರ್ತೀನಿ. ಈಗ KPCC ಅಧ್ಯಕ್ಷರದು ಅದು ಬಹಳ ಮುಖ್ಯವಾದ ವಿಚಾರ ಅಲ್ಲ. ಈಗ ಆಗ್ತಾ ಇರೋದು ನಿರ್ಣಾಯಕ ಬಂದು ನಿಂತಿರೋದು, ಅಲ್ಲಿ ಚೆಂಡು ಬಂದು ನಿಂತಿರೋದು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು. ಅದನ್ನ ಕೇಳಕ್ ಹೋಗಿ ತನ್ಗೇನದು ಜಲಸಂಪನ್ಮೂಲ ಸಚಿವರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, DCM, ಇದ್ರ ಜೊತೆಗೆ KPCC ಅಧ್ಯಕ್ಷ ಸ್ಥಾನ, ಇಲ್ಲಿ ಯಾವುದೋ ಒಂದು ಮೇನ್ಗೆ ಗುದ್ದಾಡಕ್ ಹೋಗಿ ಇವೆಲ್ಲನೂ ಹಂತವಾಗಿ ಕಳ್ಕೊಂಡ್ಬಿಟ್ರೆ ಅಂತ ಆಗಲ್ಲ ಮೇಡಮ್. ಈಗ ಮುಖ್ಯಮಂತ್ರಿ ಬಹಳ ನಿರ್ಣಾಯಕ ಅಲ್ವಾ, ಮುಖ್ಯಮಂತ್ರಿ ಅಂತ ಅನ್ನೋದು ಬಹಳ ದೊಡ್ಡ ಜವಾಬ್ದಾರಿ. ಅದು ಸಿಕ್ಕಲ್ಲ ಸರ್. ಅಲ್ಲ, ಗುದ್ದಾಟದಲ್ಲಿ ನನ್ನ ಪ್ರಶ್ನೆ ನಿಮಗೆ ಕ್ಯಾಚ್ ಮಾಡ್ತಿಲ್ಲ ನೀವು. ಅದಕ್ಕೋಸ್ಕರ ಅದನ್ನ ಕೇಳಕ್ಕೋಸ್ಕರ ಅದು ಇಲ್ಲ ಇದು ಇಲ್ಲ ಆಗ್ಬಿಟ್ರೆ ಆತರ ಬಹುಶಃ ಅವ್ರಿಗೆ DK ಶಿವಕುಮಾರ್ ಅವ್ರಿಗೆ ಸುಲಭ ಇಲ್ಲ. ಈಗ ನೋಡಿ, ಈಗ ಬಿಜೆಪಿಯ ಭ್ರಷ್ಟಾಚಾರನ ಬಯಲಿಗೆ ಎಳೆದು ಅದನ್ನ ಎನ್ಕ್ಯಾಶ್ ಮಾಡಿ ಅದನ್ನೊಂದು ಸ್ಟ್ರಾಟಜಿ ಮಾಡಿ ಅಧಿಕಾರಕ್ಕೆ ತರಕ್ಕೆ DK ಶಿವಕುಮಾರ್ದು ಸಖತ್ ಪ್ರಯತ್ನ, ಜೊತೆಗೆ ಸಿದ್ದರಾಮಯ್ಯನರ್ದುವೆ. ಜನ ಪರ್ಯಾಯ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಇವ್ರಿಗೆ ಓಟ್ ಹಾಕಿದ್ರು. ಬಿಜೆಪಿ ತುಂಬಾ ಭ್ರಷ್ಟಾಚಾರ ಮಾಡಿತ್ತು. ಈಗ ಇವ್ರು ಅದ್ರಿಗಿಂತ ಜಾಸ್ತಿ ಮಾಡಿ ಕಿತ್ತಾಡಕ್ ಶುರುವಾಗಿವ್ರೆ. ಜನರು ಕನ್ಫ್ಯೂಷನ್ ದಲ್ಲಿದ್ದಾರೆ. ಪರ್ಯಾಯವಾಗಿ ಈಗ ದುಡ್ಡಿದ್ರೆ ಚುನಾವಣೆ ಮಾಡಕ್ಕಾಗೋದು ಅನ್ನೋ ಮಟ್ಟಕ್ಕೆ ಎರಡೂ ಪಕ್ಷ ತಂದವ್ರೆ, ಎರಡು ಜನ ತಂದವ್ರೆ. ಈಗ ನಿಜವಾಗೂ ಪ್ರಾಮಾಣಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆನ ಇಬ್ಬರು ಹಾಳು ಮಾಡವ್ರೆ. ಈಗ ಉಮೇಶ್ ಯಾರು ಹೇಳ್ತಾ ಇದ್ರು ಕಾಂಗ್ರೆಸ್ನವ್ರು, ಅಧ್ಯಕ್ಷರು ಯಾರು
ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರನ್ನೇ ಮಾತಾಡಿಸ್ಬೇಕು. ಬಿಜೆಪಿ ಯಾರನ್ನ ಮಾತಾಡಿಸ್ಬೇಕು? ರಾಷ್ಟ್ರೀಯ ಅಧ್ಯಕ್ಷರನ್ನೇ ಮಾತಾಡಿಸ್ಬೇಕು. ಇವ್ರು ಹೋಗಿ ಬಿಜೆಪಿ ಭೇಟಿ ಆಗ್ತಾರೆ, ಅಮಿತ್ ಶಾ ಭೇಟಿ ಆಗ್ತಾರೆ. ಯಾರು ಅಮಿತ್ ಶಾ? ಅವ್ರಿಗೆ ಪಕ್ಷ ಜವಾಬ್ದಾರಿ ಇಲ್ಲ. ಅದು ಹೊರತುಪಡಿಸಿ ನಾಗ್ಪುರಕ್ಕೆ ಹೋಗ್ತಾರೆ, ಭಾಗವತರ ಮಾತಾಡಿಸಿ ಬರ್ತಾರೆ. ಆಯ್ತಾ? ಪ್ರಜಾಪ್ರಭುತ್ವ ಇವ್ರು ಪ್ರಜಾಪ್ರಭುತ್ವ ಮೇಡಮ್, ಇವ್ರಿಗೆ ಬಿಜೆಪಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಇಲ್ವೇ ಇಲ್ಲ. ಸಾಂವಿಧಾನಿಕ ಸಂಸ್ಥೆಗಳನ್ನ ಒಂದು ಬಿಟ್ಟಲ್ಲ ಎಲ್ಲ ನಾಶ ಮಾಡವ್ರೆ. ನಮ್ಮನ್ನ ಕಳಿಸಿರಲ್ಲ, ನಾವು ಜೈಲಿಗೆ ಕಳಿಸ್ತಾ ಇದೀವಿ. ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇಡಿ ಅಧಿಕಾರಿಗಳನ್ನ ನಾವು ಜೈಲಿಗೆ ಕಳಿಸ್ತೀವಿ. ಅದಕ್ಕೆ ಇವರು ಇವರು ಹೋಗಲ್ಲ, ಕಳಿಸ್ತೀವಿ. ನಮ್ಮನ್ನ ಮೇಡಮ್ ಡಿ ಕೆ ಶಿವಕುಮಾರ್ ಜೊತೆ ರೆಡಿ ಅವ್ರೆ. ಯಾರು ಬಿಜೆಪಿ ಸುಮಾರು ಜನ ಹೋಗಕ್ ರೆಡಿ ಅವ್ರೆ. ಹೋದ್ರೆ ಎಲ್ಲಿ ಈಡೇರಿ ಕ್ಯಾಚ್ ಆಗ್ತಾರೋ ಅಂತ ಹೆದರಿಕೆ ಓದ್ತಾ ಇಲ್ಲ. ನೀವು ಗೊತ್ತಿರಲಿ, ಹೆದರಿಕೆ ಒಂದು ಪಕ್ಷವ ಮೇಡಮ್, ಅದಕ್ಕೆ ನೈತಿಕ ಕುಮಾರ್ ಅವರೇ, ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತಿತ್ವ ಇಲ್ಲ ರೀ. ಬಿಫೋರ್ ಇಂಡಿಪೆಂಡೆನ್ಸ್ ಪಕ್ಷ ಬಂದಿದ್ದು ಏನು ಬಂದಿದ್ದು ಹೋರಾಟ ಮಾಡಿದ್ರು. ನೀವು ಸಹ ನೀವು ಆ ಪಕ್ಷ ಒನ್ ಟರ್ಮ್ MLA ಆಗಿ 3,000 ಕೋಟಿ 4,000 ಕೋಟಿ ಮಾಡಿದ್ರೆ ರತನ್ ಅವರೇ, ಪ್ರತಿಪಕ್ಷವಾಗಿ ಆಯ್ತಾಯ್ತು. ಹಂಗಾದ್ರೆ ಪ್ರತಿಪಕ್ಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನೀವೇನ್ ಮಾಡ್ತೀರಿ? ನಾನು ಬಿಯಾಂಡ್ ಮಾತಾಡ್ತೀನಿ, ರಾಜಕೀಯ ಬೇಡ. CM ಗದ್ದುಗೆಯ ಗುದ್ದಾಟ ವಿಚ್ ಇಸ್ ವಿಸಿಬಲ್. ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರಲ್ಲ ರತನ್ ಅವರೇ. ಪ್ರತಿಪಕ್ಷವಾಗಿ ನೀವು ನೋಡ್ತಿದ್ದೀರಿ, ವಿಜಯೇಂದ್ರ ಅವ್ರು ನೋಡ್ತಿದ್ದಾರೆ, ವಿರೋಧ ಪಕ್ಷದ ನಾಯಕರು ನೋಡ್ತಿದ್ದಾರೆ, ಇವ್ರ ನಾಯಕರು ನೋಡ್ತಿದ್ದಾರೆ. ಯಾಕೋ ವ್ಯತ್ಯಾಸ ಜಾಸ್ತಿ ಆಗ್ತಿದೆ. ನಿಮಗೆ ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಬೇಡ ಇದನ್ನೆಲ್ಲ ಬಿಟ್ಟುಬಿಡಿ, ಜೊತೆಗೆ ಹೋಗೋಣ. ನೀವು ಏನು ಯೋಜನೆಗಳನ್ನಿದ್ದಾರೆ ಜೊತೆಗೆ ಹೋಗೋಣ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಪಕ್ಷವಾಗಿ ನಾವು ನಮ್ಮ ಕೆಲಸ ಮಾಡ್ತೀವಿ, ಆಡಳಿತ ಪಕ್ಷವಾಗಿ ನೀವೇನು ಮಾಡ್ಬೇಕು ಅದನ್ನು ಮಾಡಿ ಮುಂದುವರಿಯೋಣ. ರಾಜ್ಯ ಜನರ ಅಭಿವೃದ್ಧಿ ಯಾಕಿಲ್ಲ ಅಂತ ಈ ಪ್ರಯತ್ನಗಳು ಆಗಲ್ವಾ? ಗ್ರಾಮ ಪಂಚಾಯತ್ ಒಂದು ಗ್ರಾಮ ಪಂಚಾಯತ್ ಮಾತಾಡಿ, ಗ್ರಾಮ ಪಂಚಾಯತ್ ಮಾತಾಡಿ. ನಿಮ್ಮ ಅಸ್ತಿತ್ವ ಯೋಗೀಶ್ ಅವರೇ, ಉಮೇಶ್ ಅವರ ಪ್ರತಿಪಕ್ಷ ಅಂದ್ರೆ ಆಡಳಿತ ಪಕ್ಷ ಬೀಳೋದೇ ಕಾಯೋದಲ್ಲ. ಬೀಳೋ ಸಮಯದಲ್ಲಿ ಅವರಿಗೊಂದಷ್ಟು ಸಲಹೆಗಳನ್ನು ಕೊಟ್ಟು ಅವ್ರನ್ನ ಏಳ್ಸಿ ಅಭಿವೃದ್ಧಿ ಕಡೆ ಫೋಕಸ್ ಮಾಡಿ ವಿ ವಿಲ್ ಬಿ ವಿತ್ ಯು. ಎಷ್ಟು ಬಾಚಿಬೇಕು ಅಂತ ನೋಡ್ತಾವ್ರಿ. ಎಲ್ಲಿ ಮೇಡಮ್ ಇವ್ರು ಮಾಡ್ತಾಡ್ರಿ ಅವ್ರ ಅಧಿಕಾರದಲ್ಲಿ ಮಾತಾಡ್ತೀರಾ ನೀವು ಸುಮ್ಮನೆ? ಆಯ್ತಾ? ಈಗ ಬಿಜೆಪಿಯವರು ಸಮರ್ಥವಾಗಿ ವಿರೋಧ ಪಕ್ಷ ಆಗಿದ್ರೆ ಬೀದಿಲಿ ಹಿಡಿದು ಹೋರಾಟ ಮಾಡ್ತಾ ಇದ್ರು. ರೈತ ಕಳ್ಕೊಂಡ್ರೆ ಮೇಡಮ್ ಕರ್ನಾಟಕದಲ್ಲಿ ಯಾಕೆ ಮಾತಾಡ್ತೀರಾ ನೀವು? ಈಗ ನೀವು ಮೇಲಿಂದ ಕೆಳಗೆ ಇಳಿತೀರರು, ಮೆಗಡಿಂದ ಮೇಲೆ ಹತ್ತಾ ಇರಲ್ಲ. ನಡ್ಕೋತಾವ್ರ ಅಧ್ಯಕ್ಷರು ನಿಮ್ಮ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ನಿರ್ನಾಮ ಆಯ್ತಾ ಇತ್ತು. ಒಂದು ನಿಮಿಷ ರತನ್ ಅವರು ಓಕೆ ಮೇಡಮ್, ಇವಾಗ ನಾವು ಮಾಡ್ತಿರೋದು ಅದನ್ನೇ. ಹೆಂಗೆ ನೋಡಿ, ನೀವು ನಾ ಹೇಳಿ ಅದಕ್ಕೊಂಚೂರು ಆ್ಯಡ್ ಮಾಡ್ಬಿಡ್ತೀನಿ. ನೀವೇನು ಮಾಡ್ತಿದ್ರು ಗೊತ್ತಾ? ಅಶೋಕ್ ಅವರು ಪಾಪ ನಿಂತ್ಕೊಂಡ್ಬಿಟ್ಟಿದ್ದಾರೆ DK ಶಿವಕುಮಾರ್ ಅವ್ರನ್ನ CM ಮಾಡಲೇಬೇಕು ಅಂತ. ಅವ್ರಿಗೆ ಇಚ್ಛೆ ಇದೆಯೋ ಇಲ್ಲೋ ಗೊತ್ತಿಲ್ಲ. DK ಶಿವಕುಮಾರ್ ಅವರ ಪ್ರಯತ್ನ ಮಾಡ್ತಾರೋ ಇಲ್ವೋ ನೀವು ಹೇಳ್ಬೇಕ್ರಿ. ಮುಂದೊಂದು ದಿವಸ ಆಡಳಿತ ಬಂದ್ರೆ ನಾನು CM ಆಗ್ತೀನಿ, ನಾನು ಈ ರಾಜ್ಯವನ್ನು ಮುನ್ನಡೆಸ್ತೀನಿ, ಈ ಥರದ ಕ್ಲೇಮ್ಸ್ ಇಲ್ಲ. DK ಶಿವಕುಮಾರ್ ಅವರು CM ಆಗಬೇಕು ಅಂತ BJP ಅವರು ಹೆಚ್ಚಾಗಿ ಬಯಸ್ತಿದ್ದಾರೆ. ನೋಡಿ, ಅದೇನಂತ ಹೇಳಿದ್ರೆ ರಾಜಕೀಯವಾದಂಥ ಸ್ಟೇಟ್ಮೆಂಟ್. ಯಾಕಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ DK ಶಿವಕುಮಾರ್ ಒಂದ್ ನಿಮಿಷ DK ಶಿವಕುಮಾರ್ ಅವರು ಮತ್ತೆ CM ಅವರು ಕಚ್ಚಾಡ್ತಾ ಇರ್ತಾರೆ. ಆದ್ರಿಂದಾಗಿ ರಾಜಕೀಯವಾಗಿ ಸ್ಟೇಟ್ಮೆಂಟ್ ಅನ್ನ ಒಂದೊಂದ್ಸಲ ಅವರು ಇವರು ಅಂತ ಕೊಡ್ತಾರೆ. ಅದು ಎಲ್ಲರೂ ಎಲ್ಲ ಎರಡನೇದಾಗಿ ನೀವು ಹೇಳಿದ್ರಿ, ನಾವು ಯಾವತ್ತೂ ಅದನ್ನೇ ಹೇಳ್ತಾ ಇದ್ದೀವಿ. ನೋಡಿ, ನಿಮಗೆ ಒಂದು 136 ಮ್ಯಾಂಡೇಟ್ ಸಿಕ್ಕಿದೆ, ನಾವು ಇದು ಪ್ರತಿಪಕ್ಷವಾಗಿದ್ದೀವಿ. ಆದ್ರಿಂದಾಗಿ ನೀವು CM ಕೆಲಸವನ್ನ ಮಾಡಿ, DSCM ಕೆಲಸವನ್ನ ಮಾಡಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಬೆಳಗ್ಗೆಯಿಂದ ಸಾಯಂಕಾಲ ನೀವು ಈ ಬಣಬಡಿದಾಟವನ್ನ ಮಾಡಬೇಡಿ ಅಂತ ನಾವು ಎಲ್ಲರೂ
ಮೇಡಮ್ ವಿರೋಧ ಪಕ್ಷದ ಬೆಂಗಳೂರು ಅಧಿವೇಶನದಲ್ಲಿ ಒಂದು ಪ್ರಶ್ನೆ ವಿರೋಧ ಪಕ್ಷದ ನಾಯಕರು ಪಕ್ಷದ ಅಧ್ಯಕ್ಷರು ನಾವು ಪ್ರತಿಪಕ್ಷವಾಗಿ ಈಗ ಬೆಳಗಾವಿಯಲ್ಲಿ ನಡೀತಾ ಇದೆ, ಹೋಗ್ಲಿ ಎಲ್ಲಾರು ಕೇಳಿ ಒಂದು 4 ಪ್ರಶ್ನೆ ಅಧ್ಯಕ್ಷರು ಮತ್ತೆ ಯೋಗ್ಯತೆ ಬಳಸ್ಕೊಳ್ಳಿ. ಯಾವ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟಿದ್ದೀರಾ ಹೇಳ್ರಿ, ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ ನೀವು? ಮತ್ತೆ ಹೇಳೋದಕ್ಕೋಸ್ಕರ ನಾನು ಭಾಷೆ ಉಪಯೋಗಿಸ್ತಾ ಇದ್ದೀನಿ. ನೀವು ಯಾವ ಉತ್ತರ ಕೊಟ್ಟಿದ್ದೀರಾ ಹೇಳ್ರಿ, ಹೇಳಿ. ನೀವು ಒಂದು 4 ಪ್ರಶ್ನೆ ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಹೇಳಿದ್ರ ಪ್ರಶ್ನೆ ಯೋಗ್ಯತೆ ನೀವು ನನ್ನ ಪಾರ್ಟಿ ಬಗ್ಗೆ ಪ್ರಶ್ನೆನೂ ಕೂಡ ಸದನದಲ್ಲಿ ಕೇಳ್ತಾ ಇಲ್ಲ. ನಾನು ಅದನ್ನೇ ಹೇಳೋದು, ಕಡೆ ಪಕ್ಷ ಚಳಿಗಾಲದ ಅಧಿವೇಶನದಲ್ಲಿ ಮುಖ್ಯಮಂತ್ರಿಯಾಗಿ ಯಾರು ಉತ್ತರ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಪ್ರತಿಪಕ್ಷವಾಗಿ ಒಂದು ಅಂಕಿಅಂಶ ಇಟ್ಕೊಂಡು ರಾಜ್ಯದ ಜನರ ಧ್ವನಿಯಾಗಿ ಪ್ರಶ್ನೆ ಕೇಳಬೇಕು. ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆಯ ಬಗ್ಗೆ ಕುತೂಹಲ ಇದೆ. ಕುಮಾರ್ ಅವರೇ, ನೀವು ಹೇಳ್ಬೇಕು. ಬರ್ತೀನಿ ನಾನು ನಿಮ್ ಅವ್ರ ಇದು ಪ್ರಶ್ನೆ ಕೇಳಿದ್ರು ನಾನು. ಹೇಳಿ ಬಂದೆ. ಏನೋ ಫೇಕ್ ಅಕೌಂಟ್ಗಳನ್ನ ಮಾಡ್ಕೊಂಡು ಇವರೆಲ್ಲ ಮಾಡ್ತಾರೆ ಅಂತ ಕಾಂಗ್ರೆಸ್ನ ಫೇಕ್ ಅಕೌಂಟ್ ಅಂತ ಒಂದು ಲಿಸ್ಟ್ ಕೊಡ್ತಾರೆ. ಇಲ್ಲ, ನಾನೇ ಲಿಸ್ಟ್ ಕೊಡ್ಲಾ? ಬಿಜೆಪಿ ಇಡೀ ದೇಶ ತುಂಬಾ ವಾಟ್ಸ್ಆಪ್ ಯೂನಿವರ್ಸಿಟಿ 1 ಕೋಟಿ ಆಗಲ್ಲ ಅವರಿಗೆ, ಇಡೀ ದೇಶ ತುಂಬಾ ಎಲ್ಲಾ ರಾಜ್ಯಗಳದ್ದು 1 ಕೋಟಿ ವಾಟ್ಸ್ಆಪ್. ಆಯ್ತು ಸರ್, ನೀವು ಆಮೇಲೆ ಹೇಳಿ ಯಾವ್ದು ಅಂತ ಹೇಳಿ. ನಾನು ಹೇಳ್ತೀನಿ ಯಾವ್ದು ಅಂತ ಹೇಳ್ತೀನಿ. ಅವ್ರು ಇಲ್ಲ ಅಂತ ಹೇಳಿ ನೋಡೋಣ. ಏನೋ 1 ಕೋಟಿಗೆ ಎಷ್ಟು ಸೊನ್ನೆ ಇದೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ ನನಗೆ. ಆಯ್ತಾ, ಹೇಳ್ತೀನಿ ಕೇಳಿ. ಒಂದು ನಿಮಿಷ ತುಂಬಾ ಈ ತರ ಮಾತಾಡ್ತೀರಿ. ಒಂದು ರಿಯಾಕ್ಷನ್ ಕೊಡಿ, ನಿಮ್ ಅಟ್ಲೀಸ್ಟ್. ನೋಡಿ, ಇವ್ರು ಹೇಳಿದ್ರು ಏನೋ ಇವಾಗ 1 ಕೋಟಿ ಇದು ಏನೋ 1 ಕೋಟಿ ಏನೋ ಇದು ಫೇಕ್ ಅಕೌಂಟ್ ಅಂದ್ರು. ಸರ್ ಇರಿ, ಆಮೇಲೆ ಹೇಳಿ. ಆನಂತರ ಒಂದು 0 ಸೇರಿಸಿ ಹೇಳಿಬೇಕಾದ್ರೆ ಆಯ್ತಾ, ನಿಮ್ಗೆ ಅವಕಾಶ ಇದೆ. ಇವಾಗ ನಿಮ್ಮ ಆತ್ಮ ಬರ್ಬರ ಯೋಜನೆ 2000 ಇತ್ತಲ್ಲ, ಕೇಳ್ರಿ. ಯಾಕೆ ನಿಮ್ಗೆ ಕೇಳಕ್ ಆಗ್ತಿಲ್ಲ? ಸತ್ಯ ಬರಬಾರ್ದು ಅಂತ ಆತ್ಮ ಬರ್ಬರ ಭಾರತ ದೇಶಕ್ಕೆ ಕೋವಿಡ್ ಸಂದರ್ಭದಲ್ಲಿ 2000 ನೋಡಿ, 70 ವರ್ಷದಲ್ಲಿ 40-65 ವರ್ಷ ಆಳಿದವರದ್ದು ಭಾಷೆ ನೋಡಿ. ಆ ತರ ಸುಳ್ಳು ನೋಡಿ ಬಿಜೆಪಿ ಆಯ್ತಾ, ಸುಳ್ಳು ಮಾತಾಡ್ರಿ. ಸುಮ್ಮನೆ ಈ ತರ ಮಾಡೋದಾದ್ರೆ ಮಾತಾಡಕ್ಕೆ ಏನ್ರಿ ನಿಮ್ದು? ಏನ್ ಮಾಡಿದ್ರಿ? 2.5 ವರ್ಷದಲ್ಲಿ ಏನ್ ಕೆಲಸ ಮಾಡಿದ್ರಿ? 2.5 ವರ್ಷದಲ್ಲಿ ಏನ್ ಮಾಡಿದ್ರಿ? 2.5 ವರ್ಷ ಏನ್ ಕೆಲಸ ಮಾಡಿದ್ರಿ? 2.5 ವರ್ಷ ಏನ್ ಕೆಲಸ ಮಾಡಿದ್ರಿ? ಈ ತರ ಡಿಬೇಟ್ ಮಾಡೋದಾದ್ರೆ ಕರಿಬೇಡಿ. ನೋಡಿ, ನಿಮ್ದು ಹೈ ಡ್ರಾಮಾ ಸ್ಟಾರ್ಟ್ ಆಗೋದು ಬೇಡ ಪ್ಲೀಸ್. ಮೇಡಮ್, ಏನು ಮಾತಾಡಕ್ ಬಿಟ್ಟಿದಾರ ಇವರು? ಕಂಟಿನ್ಯೂ ಮಾಡಿ. ಈಗ ಹೇಳ್ತಾ ಇಲ್ವಾ, ಈಗ ಎಲ್ಲರೂ ಸ್ಟಾಪ್ ಮಾಡಿಸಿಲ್ವಾ? ಕಂಟಿನ್ಯೂ ಮಾಡಿ. ಬೇಗ ಮುಗಿಸಿ ಸರ್, ಟೈಮ್ ಅಪ್ ಆಗುತ್ತೆ. ನೋಡಿ, ಅವಕಾಶ ಸಿಗ್ಬೇಕಲ್ವಾ? ಇವರು ಅಸಂಬದ್ಧ ಇದು ಆರೋಪಗಳನ್ನ ಮಾಡ್ತಾರೆ. ಏನೋ ಇದು ಫೇಕ್ ಅಕೌಂಟ್ ಅಂತ. ಇವ್ರದ್ದು ಫೇಕ್ ಅಕೌಂಟ್ಗಳು ನೋಡಿ: ಅಮಾಕ್ಸಿಲಿನ್, ಗಬ್ಬರ್, ನ್ಯೂಸ್ ಆಲ್ಜಿಬ್ರಾ, ಸಿಕಂದರ್, ಜೋಡ್ ಇನ್ಸೇನ್, ರವೀಂದ್ರ ಕಪೂರ್, ಬೂಟಾಟಿಕೆ, ಕಿಕ್ಕು, ಒಪಿನಿಯನೇಟೆಡ್, ಇನ್ನೂ ಹೇಳ್ತಾ ಹೋಗ್ತೀನಿ ನಾನು. ಈ ತರ ಮಾಡಿದವರು ಇವರು ನಮ್ಮ ಮೇಲೆ ಆರೋಪ ಮಾಡೋದಕ್ಕೆ ಒಂದು ಚೂರು ಇದು ಯಾವುದೋ ನೈತಿಕತೆ ಇಲ್ಲ ಅವರಿಗೆ. ಒಂದು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಇದರಲ್ಲಿ ಇವ್ರು PhD ಮಾಡಿಬಿಟ್ಟಿದ್ದಾರೆ. ಒಂದು. ಎರಡನೇದಾಗಿ ವೋಟ್ ಚೋರಿ ಬಗ್ಗೆ ಇಷ್ಟು ದೊಡ್ಡದು ಹೇಳ್ತಾರಲ್ಲ, ವೋಟ್ ಚೋರಿ ಬಗ್ಗೆ ಆನ್ಸರ್ ಮಾಡಬೇಕಾಗಿರುವಂಥದ್ದು ನಾವಲ್ಲ, ಆಯ್ತಾ? ಇಲ್ಲೇ KR ಸರ್ಕಲ್ ಹತ್ರ ಚುನಾವಣಾ ಆಯೋಗ ಇದೆ. ಇವ್ರು ಹೋಗಿ ಅಲ್ಲಿ ಅವ್ರು ಕೇಳಿರೋ ಅಫಿಡವಿಟ್, ಕೇಳಿರೋ ಪ್ರೂಫನ್ನು ಕೊಟ್ರಾಯ್ತು. ಅಲ್ಲಿ ಕೂಡ ಚುನಾವಣಾ ಆಯೋಗ ಎಲ್ಲಿದೆ ಅಂತ ಹೇಳ್ಕೊಂಡು ರಾಹುಲ್ ಗಾಂಧಿ ಅವರು ಅಲ್ಲೆಲ್ಲೋ ಹೋಗಿ ಇದನ್ನ ಸ್ಕ್ರೀನ್ ಹಾಕೊಂಡು ಅಫಿಡವಿಟ್ ಕೊಡೋದಿಲ್ಲ. ಅಫಿಡವಿಟ್ ಕೊಡಿ ಅಂದ್ರೆ ಅಂತ ಚುನಾವಣಾ ಆಯೋಗ ಹೇಳಿದ್ದಾರೆ. ಅಫಿಡವಿಟ್ ಕೊಟ್ಟಿಲ್ಲ. ಆನಂತರ ಇದು ಏನೋ ಪ್ರೂಫ್ಗಳು ಎಲ್ಲೆಲ್ಲಾಗಿದೆ ಎಷ್ಟೊಂದು ಹೇಳ್ತಿದ್ದೀರಲ್ಲ ನೀವು. ಹರಿಯಾಣದಲ್ಲಿ 25 ಲಕ್ಷ ಅಂತಾರೆ ಸರ್. 25 ಲಕ್ಷದ ಪ್ರೂಫ್ ಕೊಡಿ ಅಂದ್ರು, ಆಯ್ತಾ? ಯಾವುದೋ 1-2-3 ಇದು ಏನೋ ಲೋಕಲ್ ಅಲ್ಲಿ ಆಗಿರುವಂತಹ ಡಿಸ್ಕ್ರಿಪೆನ್ಸಿ ಇದು ಇಂಡಿವಿಜುವಲ್ ಅಂತ ಕಳಿಸ್ತಾರೆ. ಇವ್ರು ಹೋಗಿ ಕೊಡಲ್ಲ ಪ್ರೂಫ್ಸ್. 65 ಲಕ್ಷ ಅಂತಾರೆ ಬಿಹಾರದಲ್ಲಿ.
ಒಂದು 65 ಲಕ್ಷದ ಪ್ರೂಫ್ ಕೊಡಲ್ಲ ಇವರು. 65 ಲಕ್ಷ ಇವ್ರಿಗೆ ಇವ್ರೇನಾದ್ರು ಇವ್ರ ಹತ್ರ ಪ್ರೂಫ್ ಇದ್ರೆ ಹೋಗಿ ಚುನಾವಣಾ ಆಯೋಗ ಕೊಡಬೇಕು. ಅದು ಬಿಟ್ಟು ಅದನ್ನ ಇಲೆಕ್ಷನ್ ಮೇಡಮ್ ಒಂದೇ ಒಂದು ಮತ್ತೆ ಅದನ್ನ ಇಲೆಕ್ಷನ್ ನೆರೇಟಿವ್ ಆಗಿ ಮಾಡೋದಲ್ಲ. ಅಂತದನ್ನ ನೆರೇಟಿವ್ ಅನ್ನ ಮಾಡಿದ್ರೆ ಇದಕ್ಕಿಂತ ಹಿಂದೆ EVM ಮಾಡಿದ್ರು, ಇವಾಗ ವೋಟ್ ಚೋರಿ ಮಾಡ್ತಿದ್ದಾರೆ, ಇಲೆಕ್ಷನ್ ಕಮಿಷನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದನ್ನೆಲ್ಲ ಇನ್ನು ನಾವು ಯಾವತ್ತು ಒಪ್ಪಲ್ಲ ಅಂತ ಬಿಹಾರದ ಜನ ಇವರಿಗೆ ತಪರಾಕಿ ಕೊಟ್ಟಿದ್ದಾರೆ. ಇದನ್ನೇ ಮುಂದುವರಿಸಿಕೊಂಡು ದೇಶಾದ್ಯಂತ ಇವರ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಮುಕ್ತ ಭಾರತ ಆಗೋದು ಸತ್ಯ ಅಂತ ಹೇಳಿ. ಈ ಕಮೆಂಟಿಗೆ ನನಗೆ ಉತ್ತರ ಬೇಡ ಸರ್. DK ಶಿವಕುಮಾರ್ ಅವರ ಮುಂದಿನ ನಡೆ ಏನ್ ಮೇಡಮ್ ಅವ್ರು ಇಷ್ಟೊತ್ತವರೆಗೂ ಇಷ್ಟೆಲ್ಲ ಬೇರೆ ಅಲ್ಲ, ಇರೋದು 2 ನಿಮಿಷ ಮಾತಾಡಕ್ಕೆ ಬಿಟ್ಟಿಲ್ಲ, ಅದಕ್ಕೆ ಕೊಟ್ಟಿದ್ದವರು ಡಿಬೇಟ್ 2 ನಿಮಿಷ ಕೊಟ್ಟಿದ್ದವರು. ನೀವು ಅದು ಕಮೆಂಟ್ ನನಗೆ DK ಶಿವಕುಮಾರ್ KN ರಾಜಣ್ಣವ್ರು ಕಂಬ್ಯಾಕ್ ಮಾಡ್ತಾರ, ಕಂಬ್ಯಾಕ್ ಆದ್ರೆ ಸಚಿವ ಸ್ಥಾನ ಸಿಗುತ್ತಾ, ಸಿದ್ದರಾಮಯ್ಯನವರೇ ಮುಂದುವರಿತಾರ, ಇದನ್ನ ಕ್ಲಾರಿಟಿ ಅಷ್ಟೇ. ನಮ್ಮ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು ಬರೋ ತಿಂಗಳು 100 ಕಡೆ ನಮ್ಮ ಕಾಂಗ್ರೆಸ್ ಭವನಗಳನ್ನು ಕಟ್ಟುವ ಒಂದು ದೊಡ್ಡ ಜವಾಬ್ದಾರಿಯಲ್ಲಿ ತೊಡಗಿಕೊಂಡಿದ್ದಾರೆ. ಜೊತೆಗೆ ಈಗಷ್ಟೇ ಸುಪ್ರೀಂ ಕೋರ್ಟು ನಮಗೆ ಒಂದು ನ್ಯಾಯ ಒದಗಿಸಿಕೊಟ್ಟಿದೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ. ಆ ಕಾರ್ಯದ ಒತ್ತಡದಲ್ಲಿದ್ದಾರೆ ಮತ್ತು ಅದನ್ನು ಪೂರ್ಣ ಮಾಡಲೇಬೇಕು. ನಮ್ಮ 2.5 ವರ್ಷ ಸರ್ಕಾರದ ಅವಧಿ ಒಳಗಡೆ ಅಣೆಕಟ್ಟನ್ನು ಕಟ್ಟಿ ನೀರನ್ನು ನಿಲ್ಲಿಸಿ ವಿದ್ಯುತ್ತನ್ನು ತಯಾರು ಮಾಡಿ ಬೆಂಗಳೂರು ನಗರಕ್ಕೆ, ಈ ರಾಕ್ಷಸಾಗಾತ್ರದ ನಗರ, ಗುಜರಾತ್ನ ಮಾಡೆಲ್ ಪ್ರಕಾರ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ತುಂಬಿಕೊಂಡಿದ್ದಾರಲ್ಲ, ಅವ್ರಿಗೆ ಕುಡಿಯೋಕ್ಕೆ ನೀರು ಕೊಡೋದಕ್ಕೋಸ್ಕರ ದೊಡ್ಡ ಯೋಜನೆ ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. ಮತ್ತು ಜೊತೆಗೆ ಮತ್ತೊಂದು ನಮ್ಮ ಜನರಿಗೆ ಪ್ರತಿದಿನ ವಾಹನಗಳ ಓಡಾಟ ಮತ್ತು ಬೆಂಗಳೂರು ನಗರದ ರಸ್ತೆಗಳ ಮೇಲಿರೋ ಒತ್ತಡವನ್ನು ತಗ್ಗಿಸೋದಕ್ಕೆ ಹಲವಾರು ಯೋಜನೆ. ಸರ್, ಇರೋ 2 ನಿಮಿಷದಲ್ಲಿ ಏನ್ ಮಾತಾಡ್ತೀರಿ ಬಿಜೆಪಿ ಅವರು? ಬಿಡಿ ಸರ್, ಇಂತರ ಸುಳ್ಳು ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಕಟ್ಟಡ ಬಿಲ್ಡಿಂಗ್ ಬಿಲ್ಡಿಂಗ್ ಬಿಲ್ಡಿಂಗ್ಗಳೆಲ್ಲ ಬಿದ್ದೋಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಏನ್ ಮಾತಾಡ್ತೀರಿ? ಯಾರು ಇರಿ ಸರ್, ಅಣ್ಣವರೇ ಒಂದು ನಿಮಿಷ. ಕುಮಾರ್ ಅವರೇ, ಎಲ್ಲ ಯೋಗೇಶ್ವರ ಇವ್ರು ಗುಜರಾತಿಂದ ಬಿಹಾರ ಕಟ್ಟಡ ಬಿಲ್ಡಿಂಗ್ಗಳೆಲ್ಲ ಬಿದ್ದೋಯ್ತಲ್ಲ, ಅದ್ರ ಬಗ್ಗೆ ಮಾತಾಡೋಣ ಆಗಿದ್ರೆ. ನೋಡಿ ಮೇಡಮ್, ನಮ್ಮ ನಾಯಕರು ಕೇಂದ್ರದ ಇವ್ರು ಬಿಜೆಪಿ ನಾನ್ ರಾಜ್ಯಾಧ್ಯಕ್ಷ ಕಂಟಿನ್ಯೂ ಆಗ್ಬೇಕಂತ ಒಬ್ರು, ವಿರೋಧ ಪಕ್ಷಕ್ಕೆ 4ನೇ ಕಂಟಿನ್ಯೂ ಆಗ್ಬೇಕಂತ ಒಬ್ರು, ಇಬ್ರು ಡೆಲ್ಲಿ ಓಡಾಕ್ತಾರೆ. ಸಫರ್ ಆಗಿರೋರು ಜನ ಸಮರ್ಥ ವಿರೋಧ ಪಕ್ಷದವರು ರೈತರ ಬಗ್ಗೆ ಒಂದ್ ಯಾವ ತರ ಮಾತಾಡಿರೋದು ಹೇಳಿ. ಬಿಜೆಪಿ ಏನು ಧರಣಿ ಮಾಡಿದ್ರು, ಅದೆಲ್ಲ ನಾವು ಸಪೋರ್ಟ್ ಕೊಟ್ಟ ಕುಮಾರ್ ಅವರ ನಿಮ್ಮ ಪಕ್ಷ ಎಲ್ಲಿದೆ? ಪದ್ಮನಾಭ ನಗರದ ಅಡಿಗೆ ಮನೆಯಲ್ಲಿದೆ ಅಂತಂದ್ರು. ಆಯ್ತರಪ್ಪ, ನಿಮ್ಮ ಪಕ್ಷ ಡೆಲ್ಲಿಲಿ ಇತ್ತಲ್ಲ, ಇರ್ರಿ, ನಿಮ್ಮ ಪಕ್ಷ ಇರೋದು ಇವತ್ತು ಬಿಹಾರದಲ್ಲಿ 6 ಸ್ಥಾನ ತಗೊಂಡಿದ್ದೀರಾ. ನಾಚಿ ಆಗ್ಬೇಕು ನಿಮ್ಗೆ. ಅಲ್ಲಲ್ಲ, ನಮ್ದು ಅಲ್ಲ ರೀ, ನಮ್ದು 18 ನಾಚಿ ಆಗಿಲ್ಲ ನಿಮ್ಗೆ. ಇವತ್ತು ವಿರೋಧ ಪಕ್ಷ ಕುತ್ಕೊಳ್ಳಕ್ಕೂ ನಿಮ್ಗೆ ಲೋಕಸಭೆಯಲ್ಲಿ ಇಲ್ಲ ನಿಮ್ಗೆ. ಇವತ್ತು ನಮ್ಮನ್ನ ನೀವು ಕಿಂಡಲ್ ಮಾಡ್ತೀರಿ, ಮಾಡ್ತೀರಿ ಅಂದ್ರೆ ನಿಮ್ಗೆ ಯಾವ ನಿಮ್ಮ ರಾಹುಲ್ ಗಾಂಧಿ ಅವರು ಬಿಹಾರ ಸುತ್ಕೊಂಡ್ ಬಂದ್ರು. ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ಪ್ರಾದೇಶಿಕ ಪಕ್ಷಕ್ಕೆ ಸಮ. AICC ಅಧ್ಯಕ್ಷರು ಈಗಾಗಲೇ ಒಂದು ತೀರ್ಮಾನವನ್ನ ತಿಳಿಸಿದ್ದಾರೆ. ಈಗ ಯಾರ್ಯಾರು 2.5 ವರ್ಷಗಳಿಂದ ಏನು ಕಾರ್ಯಚಟುವಟಿಕೆಗಳಿದ್ದಾರೆ, ನಮ್ಮ ಒಂದು ದೊಡ್ಡ ಮ್ಯಾಂಡೇಟರಿ ಸಿಕ್ಕಿದೆ. ಇನ್ನೂ ಇದು ಏನು ನಮ್ಮ ಜಾತಿವಾರು ಮತ್ತು ಪ್ರಾಂತ್ಯವಾರು, ಸೀನಿಯಾರಿಟಿವಾರು ಕೆಲವು ಬದಲಾವಣೆಗಳನ್ನು ಮಾಡಬೇಕಾಗಿದೆ. ಅದರ ಚರ್ಚೆ ಕೂಡ ಆನ್ಗೋಯಿಂಗ್ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಸಾಹೇಬರು ಬಂದು ಈಗಾಗಲೇ ಕರ್ನಾಟಕದಲ್ಲಿ ಯಾಕೆ ಅಂತಂದ್ರೆ ಜನ ಬಹಳಷ್ಟು ನಿರೀಕ್ಷೆಗಳನ್ನಿಟ್ಟು ಅಧಿಕಾರಕ್ಕೆ ಅದರ ಪ್ರಕಾರ ನಮ್ಮ ಮಂತ್ರಿಗಳು, ನಮ್ಮ ಸರ್ಕಾರ 2 ವರ್ಷಗಳಿಂದ ಏನ್ ಕಾರ್ಯಚಟುವಟಿಕೆಗಳು ಮಾಡಿದೆ, ನಮ್ಮ ಮಂತ್ರಿಗಳು ಯಾವ್ಯಾವ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ, ಅದು ಚಾಚು ತಪ್ಪದೆ ಕೊನೆ ತನಕ ಮುಟ್ಟಿದ್ಯಾ ಮೇಲಿಂದ ಚರ್ಚೆ ಮಾಡಿದ್ದಾರೆ. ಕೂಲಂಕುಷವಾಗಿ ಅದರ ವಿಚಾರಗಳು ತಿಳ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡೋರನ್ನ ಆಯ್ಕೆ ಮಾಡಿದ್ರೆ ಮಾಡಬಹುದು. ನಮ್ಮ ಪಕ್ಷ ಫ್ಲೆಕ್ಸಿಬಲ್ ಆಗಿದೆ. ಈ ಸಂದರ್ಭದಲ್ಲಿ ಏನಾದ್ರು DK ಶಿವಕುಮಾರ್ ಅವರಿಗೆ
ಅಧಿಕಾರ ಹಸ್ತಾಂತರ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಓಟ್ ಹಾಕಲ್ಲ. 2028ಕ್ಕೆ ನಮ್ಮ ಮೈತ್ರಿ ಚೆನ್ನಾಗಿರ್ತದೆ, ಬಿಜೆಪಿ ನಮ್ಮ ಮೈತ್ರಿ ಚೆನ್ನಾಗಾಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ ಕಾಂಗ್ರೆಸ್ಗೆ ಜನ ಒಕ್ಕಲಿಗರು ದೂರ ಸರಿತಾರೆ. ಇದು ಹೆಂಗಿದೆ ಅಂತ ಹೇಳಿದ್ರೆ ಸಿಚುವೇಶನ್ ನಾವು ನೋಡ್ತಾ ಇದ್ರೆ ಆಫ್ಟರ್ ಬಿಹಾರ ಎಲೆಕ್ಷನ್ ಏನಾದ್ರೂ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ ಈ ಪ್ರತಿಪಕ್ಷದವರು ಕೂಡ ಕಾಯ್ತಾ ಇದ್ರು. ಅದು ಆಗ್ಲಿಲ್ಲ. ಹಾಗಾಗಿ ಈ ಸಂಪುಟದ ಗುದ್ದಾಟದ ಅಥವಾ ಸಿಎಂ ಸ್ಥಾನದ ಗುದ್ದಾಟದ ಫಲವನ್ನ ಅನುಭವಿಸೋದಕ್ಕೆ ಪ್ರತಿಪಕ್ಷಗಳು ಕಾಯ್ತಿದ್ದಾವೆ ಅಂತ ಒಂದು ಸಿಚುವೇಶನ್ ಇದೆ. ರೈಟ್ ನೌ ಸಿಚುವೇಶನ್ ನಾವು ನೋಡ್ತಾ ಇದ್ರೆ ಕ್ರಾಂತಿಗೆ ಬ್ರೇಕ್ ಅನ್ನುವಂತಹ ವಾತಾವರಣವೇ ನಿರ್ಮಾಣವಾಗಿದೆ. ಇದಕ್ಕೆ ಕಾಲನೇ ಉತ್ತರಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.